ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರದಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ದೇವರ ಪ್ರತಿಷ್ಠೆ, ಪೂಜೆ, ದೇವಸ್ಥಾನದಲ್ಲಿ ಪೂಜಾ ವಿಧಾನಗಳು, ಇವುಗಳ ಬಗ್ಗೆಲ್ಲ ಬೆಳಕು ಚೆಲ್ಲತಕ್ಕಂತಹ ಗ್ರಂಥಗಳು ಅಂತ ಹೇಳಿದರೆ ಆಗಮ ಗ್ರಂಥಗಳು. ಅದರಲ್ಲಿ ಬೇರೆ 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 ಆಗಮಗಳಿದ್ದಾವೆ. ನಿಜವಾಗಿ ಹೇಳಬೇಕು, ನನಗೆ ಯಾವ ಗ್ರಂಥಗಳ ಜ್ಞಾನವೂ ಇಲ್ಲ. ಏನೋ ಕರೆದ್ರೂ ನಾವೇ ಎಲ್ಲ ಸೇರಿದ್ದೇವೆ ಹೇಳಿ ಬಂದಿದ್ದೇನೆ. ಬೇರೆ ಅದು ಹಿರಿಯರಿದ್ದು ನಾನು ಖಂಡಿತ ಬರ್ತಿರಲಿಲ್ಲ. ತಂತ್ರಸಾರ ಆಚಾರ್ಯ ಮಧ್ವರು ನಮಗೆ ಸಂಗ್ರಹ ಮಾಡಿ ಕೊಟ್ಟಂತಹ ಒಂದು ಅಪೂರ್ವವಾದಂತಹ ಕೃತಿ, ಅದ್ಭುತವಾದಂತಹ ಕೃತಿ. ಕೇವಲ 4 ಅಧ್ಯಾಯಗಳಲ್ಲಿ ಸುಮಾರು 420 ಚಿಲ್ಲರೆ ಪ್ರಾಯಶಃ ಅಷ್ಟು ಶ್ಲೋಕಗಳಲ್ಲಿ ಇಡೀ ತಂತ್ರಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು, ಪೂಜಾ ವಿಧಿವಿಧಾನಗಳನ್ನು ಸಂಗ್ರಹಿಸಿಟ್ಟಂತಹ ಒಂದು ಅದ್ಭುತವಾದಂತಹ ಮೇರು ಕೃತಿ. ಆಚಾರ್ಯರ ಎಲ್ಲ ಕೃತಿಗಳು ಅದ್ಭುತವೇ. ಅದರಲ್ಲಿ ಇದಕ್ಕೆ ಆಗಮಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದರೆ ತಂತ್ರಸಾರ ಸಂಗ್ರಹ ಅದ್ಭುತವಾದಂತಹ ಒಂದು ದಿವ್ಯಕೃತಿ. ಮೊದಲನೇ ಅಧ್ಯಾಯದಲ್ಲಿ ಅಷ್ಟಮಹಾಮಂತ್ರಗಳ ವರ್ಣನೆ, ಯಾವ ರೀತಿಯಲ್ಲಿ ವರ್ಣಗಳು ಹುಟ್ಟಿಕೊಂಡವು, ಅದರಿಂದ ಯಾವ ಯಾವ ಮಂತ್ರಗಳು ಹುಟ್ಟಿಕೊಂಡವು, ಆಮೇಲೆ ಅದು ಶಬ್ದ ಪ್ರಪಂಚ ಯಾವ ರೀತಿಯಲ್ಲಿ ವಿಸ್ತಾರವಾಗ್ತಾ ಹೋಯಿತು ಅಂತ ಮೊದಲ ಅಧ್ಯಾಯದ ಮೊದಲ ಕೆಲವು ಶ್ಲೋಕಗಳಲ್ಲಿ ಹೇಳಿ, ಆಮೇಲೆ ಸಂಧ್ಯಾವಂದನೆಯ ವಿಷಯ, ದೇವಪೂಜೆಯ ವಿಷಯ, ನಿತ್ಯದಲ್ಲಿ ನಾವು ಮನೆಯಲ್ಲಿ ಮಾಡಬಹುದಾದಂತಹ ದೇವಪೂಜಾ ಪದ್ಧತಿಯನ್ನು ಮೊದಲನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಅಷ್ಟಮಹಾಮಂತ್ರಗಳು, ಆಮೇಲೆ ದೇವಪೂಜಾ ಪದ್ಧತಿ. ಎರಡನೇ ಅಧ್ಯಾಯದಲ್ಲಿ ಯಾಜ್ಞೀಯ ಪ್ರಕ್ರಿಯೆಗೆ ಬೇಕಾಗಿರತಕ್ಕಂತಹ ಎಲ್ಲ ವಿಚಾರಗಳನ್ನು ಕೂಡ ಸಂಕ್ಷೇಪವಾಗಿ, ಬಹಳ ಕಡಿಮೆ, ಅತ್ಯಂತ ಸಣ್ಣ ಅಧ್ಯಾಯ ಎರಡನೇ ಅಧ್ಯಾಯ. ಸಣ್ಣ ಅಧ್ಯಾಯದಲ್ಲಿ ಕುಂಡ ನಿರ್ಮಾಣ ಮಾಡುವುದು ಹೇಗೆ, ಅಗ್ನಿಗೆ ಸಂಸ್ಕಾರಗಳನ್ನು ಮಾಡುವುದು ಹೇಗೆ, ಮೊದಲಿಗೆ ಕಲಶ ಪ್ರತಿಷ್ಠೆ ಮಾಡುವುದು ಹೇಗೆ, ಕಲಶದಲ್ಲಿ ಆವಾಹಿಸುವ ಕ್ರಮ ಯಾವುದು, ಯಾವ ಯಾವ ದೇವತೆಗಳನ್ನು, ಭಗವದ್ರೂಪಗಳನ್ನು ಆವಾಹಿಸಬೇಕು ಅಂತ ಹೇಳಿ, ಆಮೇಲೆ ಕುಂಡ ನಿರ್ಮಾಣ, ಹವನ ದ್ರವ್ಯಗಳು, ಯಾವ ಉದ್ದೇಶಕ್ಕೆ ಯಾವ ಹೋಮಗಳನ್ನು ಯಾವ ಯಾವ ಕಾಲದಲ್ಲಿ ಮಾಡಬೇಕು ಅಂತ ಹೇಳಿ ಎರಡನೇ ಅಧ್ಯಾಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಹೇಳುತ್ತಾರೆ. ಮೂರನೇ ಅಧ್ಯಾಯ ಸ್ವಲ್ಪ ವಿಸ್ತಾರವಾದದ್ದು. ಅದರಲ್ಲಿ ದೇವರ ಪ್ರತಿಷ್ಠಾ ವಿಧಿ ಅಂತ ನೋಡಬಹುದು. ಅದನ್ನು ಸಂಕ್ಷೇಪವಾಗಿ ಹೇಳಬಹುದು. ಆದರೆ ಕೇವಲ ಪ್ರತಿಷ್ಠೆ ಮಾತ್ರ ಅಲ್ಲ, ಭೂಮಿ ಪರಿಗ್ರಹದಿಂದ ಪ್ರಾರಂಭಿಸಿ ಪ್ರತಿಮಾ ನಿರ್ಮಾಣ, ಅಲ್ಲಿಂದ ಆರಂಭಿಸಿ ದೇವರ ಪ್ರತಿಷ್ಠೆಯಾದ ಮೇಲೆ ಉತ್ಸವವನ್ನು, ಬ್ರಹ್ಮಕಲಶೋತ್ಸವವನ್ನು, ಕುಂಭಾಭಿಷೇಕವನ್ನು ಯಾವ ರೀತಿ ಮಾಡಬೇಕು, ಆಮೇಲೆ ಪ್ರತಿನಿತ್ಯ ಪೂಜಾದಿಗಳನ್ನು ಯಾವ ರೀತಿ ಮಾಡಬೇಕು, ಒಂದು ವೇಳೆ ಜೀರ್ಣವಾದ ದೇವಾಲಯ ಅಂತ ಆಗಿದ್ದರೆ ಅದನ್ನು ಮತ್ತೆ ಜೀರ್ಣೋದ್ಧಾರಗೊಳಿಸಿ ಹೊಸದಾದಂತಹ ನಿರ್ಮಾಣವನ್ನು ಮಾಡಿ ಅಲ್ಲಿ ಯಾವ ರೀತಿ ವಿಧಿವಿಧಾನಗಳನ್ನು ಮಾಡಬೇಕು ಅಂತ ಮೂರನೇ ಅಧ್ಯಾಯದಲ್ಲಿ ಹೇಳಿ, ನಾಲ್ಕನೇ ಅಧ್ಯಾಯದ ಸುಮಾರು 1/4 ಭಾಗ ಎಲ್ಲ ಮೂಲ ಮಂತ್ರಗಳು, ಸುಮಾರು 72 ಮಂತ್ರಗಳನ್ನು ಹೇಳುತ್ತಾರೆ. ಪ್ರಧಾನವಾಗಿ ಭಗವಂತನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳಿ, ಅದಾದ ಮೇಲೆ ಬೇರೆ 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 ದೇವತೆಗಳು, ಬ್ರಹ್ಮದೇವರು, ಬ್ರಹ್ಮಾಣಿ ಅಂದರೆ ಸರಸ್ವತೀ ದೇವಿ, ವಾಯುದೇವರು, ಭಾರತೀ ದೇವಿ, ಗರುಡಶೇಷ ರುದ್ರರು, ಅವರ ಪತ್ನಿಯರು, ಅವರ ಮಂತ್ರಗಳು, ದಿಕ್ಪಾಲಕರು, ಎಲ್ಲ ಮಂತ್ರಗಳನ್ನು ಕೂಡ ಹೇಳಿ, ಕೊನೆಗೆ ಧನ್ವಂತರಿ ಮಂತ್ರ ವಿಶಿಷ್ಟವಾದಂತಹ ಒಂದು ಅದ್ಭುತ ಮಂತ್ರ ಅಂತ ಆದ ಕಾರಣವನ್ನು ಕೊನೆಗೆ ಎಲ್ಲ ಫಲಗಳನ್ನು ಒಂದೇ ಮಂತ್ರ ಅನುಗ್ರಹಿಸ್ತದೆ ಅಂತ ಹೇಳಿದರೆ ಧನ್ವಂತರಿ ಮಂತ್ರ ಅಂತ ಹೇಳಿ ಧನ್ವಂತರಿಯನ್ನು ಕೊನೆಗೆ ಹೇಳಿ ಮತ್ತೆ ಕೆಲವು ಧರ್ಮಶಾಸ್ತ್ರಗಳನ್ನು ಹೇಳುತ್ತಾರೆ. ಇದು ತಂತ್ರಸಾರದ ಒಂದು ಸಾಮಾನ್ಯ ಪರಿಚಯ. ಧರ್ಮಶಾಸ್ತ್ರಗಳನ್ನು ಹೇಳುವುದಕ್ಕಿಂತಲೂ ಮೊದಲು ಕೂಡ ಯಾವ ಯಾವ ಮಂತ್ರಗಳನ್ನು ಯಾವ ಯಾವ ಫಲಕ್ಕೋಸ್ಕರ ಪ್ರಯೋಗಿಸಬಹುದು,
ಆಭಿಚಾರ ಕೃತ್ಯಕ್ಕೂ ಕೂಡ ಈ ಮಂತ್ರಗಳನ್ನು ಉಪಯೋಗಿಸಬಹುದು ಅಂತ ಹೇಳಿ, ಆದರೆ ಆ ರೀತಿ ಮಾಡಬಾರದು ಎಂಬ ನಿಷೇಧವನ್ನು ಕೂಡ ಮಾಡ್ತಾರೆ. ಆಭಿಚಾರ ಕೃತ್ಯ ಅಂತ ಹೇಳಿದರೆ ಯಾರು ಮಾಡಲಿಕ್ಕೆ ಹೋಗಬೇಡಿ, ಗೊತ್ತುಂಟಲ್ಲ. ವಾರಾಹಿ ಸ್ತಂಭನಂ ಕ್ಷಿಪ್ರಂ ಶ್ರೀಕರಾಃ ಕಜತಾಪುರ ಎಂಬುದಾಗಿ ಸ್ತಂಭನ, ಯಾರನ್ನಾದರೂ ಸ್ತಂಭನ ಮಾಡಬೇಕು ಅಂತಿದ್ದರೆ ವರಾಹ ಮಂತ್ರದಿಂದ ಸ್ತಂಭನ ಮಾಡಬೇಕು. ಅದಕ್ಕೆ ಯಾವುದರಿಂದ ಹೋಮ ಮಾಡಬೇಕು ಅದನ್ನು ಹೇಳುತ್ತಾರೆ. ಆದರೆ ಅದು ಯಾವುದನ್ನು ಮಾಡಬೇಡಿ. ತಸ್ಮಾದ್ ಅಕಾಮ ಏವಾಲಂ ಭಜೇದ್ ವಿಷ್ಣುಂ ಸನಾತನಂ ಅಂತ ಹೇಳುತ್ತಾರೆ. ಯಾವ ಕಾಮನೆಯನ್ನು ಹಿಡ್ಕೊಂಡು ಮಾಡಿದರೆ ಆ ಕಾಮನ ಸಿದ್ಧಿಯಾಗುವುದರಿಂದ ಸಂಶಯ ಇಲ್ಲ. ಆದರೆ ಅಕಾಮನೆಯಿಂದ ನಿಷ್ಕಾಮನೆಯಿಂದ ಮಾಡಿದೆವು ಎಂದಾದಲ್ಲಿ ಬಯಸದೇ ಇದ್ದದ್ದು ಕೂಡ ಸಿದ್ಧಿಯಾಗ್ತದೆ. ಬಯಸಿದ್ದು ಮಾತ್ರವಲ್ಲದೇನೆ ಬಯಸದೇ ಇದ್ದದ್ದು ಕೂಡ ಸಿದ್ಧಿಯಾಗ್ತದೆ ಎಂಬುದಾಗಿ ಅದನ್ನು ನಿಷೇಧ ಮಾಡುತ್ತಾರೆ. ಕೊನೆಗೆ ಗುರುಗಳ ಲಕ್ಷಣ ಏನು, ಗುರುಗಳಾದವರು ಯಾವ ರೀತಿ ಇರಬೇಕು ಅಂದರೆ, ಗುರುವನ್ನು ಪರಿಗ್ರಹ ಮಾಡಬೇಕು ಅಂತಾದರೆ ಅವರ ಲಕ್ಷಣಗಳೇನು, ಈ ರೀತಿಯೆಲ್ಲ ಹೇಳ್ತಾ ಹೇಳಬೇಕು. ಧರ್ಮಶಾಸ್ತ್ರಗಳನ್ನು, ಧ್ಯಾನದ ನಿಯಮಗಳನ್ನು, ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಹದ ಒಳಗಿನ ನಾಡಿಯ ವಿಷಯಗಳನ್ನೆಲ್ಲ ಸಂಕ್ಷೇಪವಾಗಿ ಮೇಲಿಂದ ಮೇಲೆ, ಮತ್ತು ಕೂಡ ಕೆಲವು ನಾಡಿಗೆ ಸಂಬಂಧಪಟ್ಟ ವಿಷಯಗಳು ಇದೆಲ್ಲ ಅತ್ಯಂತ ದೇವರಹಸ್ಯಗಳಾದ ಕಾರಣ ಅದೆಲ್ಲವನ್ನೂ ಕೂಡ ಸ್ಫುಟಪಡಿಸಲಿಕ್ಕೆ ಹೋಗುವುದಿಲ್ಲ. ಆಪಾದತಃ ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಅಂತೇಳಿ ಉಪಸಂಹಾರವನ್ನು ಮಾಡ್ತಾರೆ. ಒಟ್ಟು 4 ಅಧ್ಯಾಯಗಳಲ್ಲಿ ಸಮಗ್ರ ಬ್ರಹ್ಮಾಂಡವನ್ನು ಅಡಗಿಸಿಟ್ಟಂತೆ ತಂತ್ರಸಾರ ಸಂಗ್ರಹ ಇರತಕ್ಕಂತಹದ್ದು. ಇನ್ನು ಪ್ರಸ್ತಾವಿಗೆ ಹೇಳುವಾಗ ವಾತುಲಾಗಮ ಅಂತ ಹೇಳಿದರು. ವಾತುಲಾಗಮ ಅಂತ ಹೇಳಿದರೆ ಸರ್ವೇ ಸಾಮಾನ್ಯ ನಮಗೆ ಎಲ್ಲ ಆಗಮ ಗ್ರಂಥಗಳಿಗೂ ಕೂಡ ಮೂಲ ಪಂಚರಾತ್ರವೇ. ಪಂಚರಾತ್ರಾಗಮವೇ ಎಲ್ಲದಕ್ಕೂ ಮೂಲ. ಆಚಾರ್ಯ ಮಧ್ವರು ಆ ಪಂಚರಾತ್ರಾಗಮದಿಂದ ಸಂಗ್ರಹಿಸಿ ಕೊಟ್ಟಂತಹ ಭಾಗ ತಂತ್ರಸಾರ ಸಂಗ್ರಹ. ಅದು ಆಚಾರ್ಯರು ಸಂಗ್ರಹಿಸಿಕೊಟ್ಟಂತಹದ್ದು. ಅದು ಯಾರು ಎಲ್ಲಿಂದ ಬಂತು ಕೇಳಿದರೆ ಸ್ವಯಂ ಭಗವಂತನೇ ಉಪದೇಶಿಸಿದ್ದು. ಪ್ರಾರಂಭವೇ ಹಾಗೆ ಹೇಳ್ತಾರೆ, ಜಯತ್ಯಬ್ಜ ಭವೇಶೇಂದ್ರ ಪಂಚದ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿಜ್ಞಾನ ಸದ್ಗುಣ ವಿಧಿಂ ವಿಧಾಯ ಸರ್ಗಾದೌ ತೇನ ಪೃಷ್ಟ ಅಬ್ಜಲೋಚನ ಆಹ ದೇವೋ ರಮೋತ್ಸಂಗ ವಿಲಸತ್ ಪಾದ ಪಲ್ಲವ. ಲಕ್ಷ್ಮೀದೇವಿಯ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡಿರತಕ್ಕಂತಹ ಭಗವಂತ ಬ್ರಹ್ಮನಿಗೆ ಉಪದೇಶಿಸಿದ. ಅಲ್ಲಿಂದ ಸಂಗ್ರಹ ಮಾಡಿಕೊಟ್ಟು ಸಮಸ್ತ ಪಂಚರಾತ್ರಾಗಮ ಅದನ್ನು ಸಂಗ್ರಹಿಸಿಕೊಟ್ಟಂತಹದ್ದು ತಂತ್ರಸಾರ ಸಂಗ್ರಹ. ಇಲ್ಲಿ ಸಹಜವಾಗಿ ನಮ್ಮ ಸಿದ್ಧಾಂತಕ್ಕನುಗುಣವಾಗಿ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಎಲ್ಲ ದೇವತಾ ಕಾರ್ಯಗಳಲ್ಲಿಯೂ ಕೂಡ, ಪ್ರತಿಷ್ಠಾದಿ ವಿಧಿವಿಧಾನಗಳಲ್ಲಿಯೂ ಕೂಡ ಭಗವಂತನ ಸರ್ವೋತ್ಕೃಷ್ಟತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸರ್ವೋತ್ತಮಂ ಹರಿಜ್ಞಾತ್ವ ಯ ಏವಂ ಭಕ್ತಿಪೂರ್ವಕಂ ಜಪಧ್ಯಾನಾಧಿರ್ನಿತ್ಯಂ ಪೂಜೆಯನ್ನಾಸ ದುರ್ಲಭಂ, ಭಗವಂತನನ್ನೇ ಸರ್ವೋತ್ತಮ ಅಂತ ತಿಳಿದುಕೊಂಡು ಉಳಿದ ದೇವತೆಗಳ ಪ್ರತಿಷ್ಠಾ ವಿಧಿವಿಧಾನಗಳನ್ನು ಹೋಮಹವನಾದಿಗಳನ್ನು ಮಾಡಬೇಕು. ವಿಷ್ಣುವಾಹುತಿ ವಿಹೀನಾತು ಪೂಜಾಸ್ಯಾದ್ ಆಸುರೀಸದ ಗೃಹಂತಿ ದೇವತಾ ನೇತಾ ಸತ್ಯಾದ್ ದೇಶ ವಿಪ್ಲವ. ಭಗವಂತನ ಧ್ಯಾನ ಇಲ್ಲದೆ ಯಜ್ಞಯಾಗಗಳನ್ನು ಮಾಡುವಾಗ ಭಗವಂತನಿಗೆ ಆಹುತಿಯನ್ನು ಕೊಡದೆ ಮಾಡಿದೆವು ಎಂದಾದಲ್ಲಿ, ಪೌರೋಹಿತ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ, ಯಾವುದೇ ಅನ್ವಾಧಾನದಲ್ಲಿ ವೈಷ್ಣವತ್ವ ಸಿದ್ಧ್ಯರ್ಥಂ ಅಷ್ಟಾಕ್ಷರ ಮಂತ್ರೇಣ ಕೃಷ್ಣಾಕ್ಷರ ಮಂತ್ರೇಣ ದ್ವಾದಶಾಕ್ಷರಮನ ಅಷ್ಟಷಡ್ವಾದಶವಾರಂ ವಿಷ್ಣುಗಾಯತ್ರಿ ಅಷ್ಟವಾರಂ ಪರಮಪುರುಷಂ ಪುರುಷೈಕೈಕವಾರಂ ಆಹತ್ಯ ಷೋಡಶವಾರಂ ಆಜ್ಯದ್ರವ್ಯೇಣ ಅಂತ ಅನ್ವಾದಾನ ಮಾಡ್ತೇವೆ ಅಲ್ವಾ. ಯಾವುದಕ್ಕೋಸ್ಕರ ವೈಷ್ಣವತ್ವ ಸಿದ್ಧಿ ಹೇಳಿದರೆ ಏನರ್ಥ? ಅಲ್ಲಿ ವೈಷ್ಣವತ್ವ ಸಿದ್ಧಿ ಅಂತ ಹೇಳಿದರೆ ಅಗ್ನಿ ವೈಷ್ಣವನಾಗಿರಲಿಲ್ಲ, ನಾವು ಅವನನ್ನು ವೈಷ್ಣವನನ್ನಾಗಿ ಮಾಡಿದೆವು, ವೈಷ್ಣವ ದೀಕ್ಷೆ ಕೊಟ್ಟೆವು ಅಂತ ಅರ್ಥ ಅಲ್ಲ. ಅಲ್ಲಿ ಅರ್ಥ ಏನು ಕೇಳಿದ್ರೆ, ವಿಷ್ಣುವಿಗೆ ಆಹುತಿ ಕೊಡದೆ ಹೋದರೆ ಆ ಯಜ್ಞ ಎಂಬುದು, ಹೋಮ ಎನ್ನುವುದು ಆಸುರಿ ಅಂತ ಕರೆಸಿಕೊಳ್ತದೆ, ಆಸುರಿ ಯಜ್ಞ ಅಂತ ಕರೆಸಿಕೊಳ್ತದೆ. ಅದಕ್ಕೋಸ್ಕರ ವೈಷ್ಣವತ್ವ ಸಿದ್ಧಿಯರ್ಥಂ ಎಂಬುದರ ಅರ್ಥ ವಿಷ್ಣು ಸಾನ್ನಿಧ್ಯ ಪ್ರಾಪ್ತ್ಯರ್ಥಂ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಯಜ್ಞದಲ್ಲಿ ಭಗವಂತನ ಸಾನ್ನಿಧ್ಯ ಉಂಟಾಯಿತು ಅಂತಾದರೆ ಆಗ ಅದು ದೇವಯಜನ ಅಂತ ಕರೆಸಿಕೊಳ್ತದೆ. ಇಲ್ಲದಿದ್ದರೆ ಆಸುರ ಯಜನ. ಕೊಟ್ಟಂತಹ ಆಹುತಿಗಳೆಲ್ಲವೂ ಕೂಡ ಅಸುರರ ಪಾಲಾಗ್ತದೆ. ಭಗವಂತ ಬಂದು ತಾನು ರಕ್ಷಣೆ ಮಾಡ್ತಾನೆ. ಯಾವ ದೇವತಾ ಉದ್ದೇಶದಿಂದ ಯಜ್ಞವನ್ನು ಮಾಡ್ತೇವೋ, ಹೋಮವನ್ನು ಮಾಡ್ತೇವೋ, ಅದೇ ದೇವತೆಗೆ ಆ ಆಹುತಿಗಳು ದೊರಕುವಂತೆ ಮಾಡ್ತಾನೆ. ಈ ರೀತಿಯಾಗಿ ಅದರ ಆಂತರ್ಯವನ್ನು ಅಂದರೆ ಮುಖ್ಯ ಹರಿಸರ್ವೋತ್ತಮತ್ವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದರ ದೇವತೆಗಳ ಪ್ರತಿಷ್ಠಾದಿಗಳನ್ನು, ಹೋಮಹವನಗಳನ್ನು ಮಾಡಬೇಕು ಅಂತ ಪ್ರಧಾನವಾಗಿ ಹೇಳ್ತಾ ಹೋಗ್ತಾರೆ. ಬಹಳ ವಿಸ್ತಾರವಾಗಿ ಹೇಳಲಿಕ್ಕೆ ಸಮಯದ ಅಭಾವ ಇರಬಹುದು. ಅಂತೂ ಇತರ ಆಗಮ ಗ್ರಂಥಗಳು, ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಈ ದೊಡ್ಡ ಒಂದು ಸಮಸ್ಯೆ, ಏಕಾದಶಿ ದಿವಸ ದೇವರಿಗೆ ನೈವೇದ್ಯ. ಈಶ್ವರ ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯ ಸರ್ವೇ ಸಾಮಾನ್ಯ ಸಿಗುವುದು 7 ದೇವರ ದೇವಸ್ಥಾನ, 7 ದೇವರು
ಯಾರು? ವಿಷ್ಣು, ಶಿವ, ದುರ್ಗೆ, ಗಣಪತಿ, ಸ್ಕಂದ, ಮತ್ತು ಯಾರು? ನಾಗ ಅಲ್ಲ, ಹನುಮಂತ ಅಲ್ಲ, ದೂತನ? ಸೂರ್ಯನ ದೇವಸ್ಥಾನ ಒಂದೋ ಎರಡೋ ಏನೋ ಉಂಟು. ಅದರಲ್ಲಿ ತಂತ್ರ ಅವರಿಗೆ ಈ ವಾತುಲಾಗಮದಲ್ಲಿ, ವಾತುಲಾಗಮ ಅಂತ ಅದನ್ನು ಕರೆಯುವುದಿಲ್ಲ, ನಾವು ಪರಿಚಯಕ್ಕೋಸ್ಕರ ಕರೀತೇವೆ. ಅದನ್ನು ಪ್ರಧಾನವಾಗಿ ಅಲ್ಲಿ ತಂತ್ರ ಸಮುಚ್ಚಯ, ನನಗೆ ಹೇಗೆ ತಂತ್ರ ಸಾರ ಸಂಗ್ರಹ ಉಂಟು ಅಂಥದ್ದೇ ಮತ್ತೊಂದು ಗ್ರಂಥ ತಂತ್ರ ಸಮುಚ್ಚಯ ಅಂತ. ಸರ್ವೇ ನಮ್ಮ ಕರಾವಳಿ ಭಾಗದಲ್ಲಿ ಎಷ್ಟೆಲ್ಲ ದೇವಸ್ಥಾನಗಳಿದ್ದಾವೋ, ಅಂದರೆ ಹೊರಗಿನದು ನನಗೆ ಗೊತ್ತಿಲ್ಲ, ನಾನು ಕರಾವಳಿ ಭಾಗದ್ದು ಹೇಳ್ತೇನೆ. ಎಲ್ಲ ದೇವಸ್ಥಾನಗಳಿಗೂ ಕೂಡ ಪ್ರತಿಷ್ಠಾದಿ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಉಪಯೋಗಿಸುವಂತಹ ಗ್ರಂಥ ತಂತ್ರ ಸಮುಚ್ಚಯ. ಅದನ್ನೇ ಮಾತುಲಾಗಮ ಪದ್ಧತಿ ಅಂತ ನಾವು ಕರಿತೇವೆ. ತಂತ್ರ ಸಮುಚ್ಚಯ ಗ್ರಂಥದಲ್ಲಿ ಅದೂ ಕೂಡ ಈ ಪಾಂಚರಾತ್ರಾಗಮದ್ದೇ ಸಂಗ್ರಹ. ಆದರೆ ಸಮಸ್ಯೆ ಏನು ಕೇಳಿದರೆ, ಅದು ಅತ್ಯಂತ ಅರ್ವಾಚೀನ ಗ್ರಂಥ. ಸುಮಾರು ಒಂದು 500 ವರ್ಷಗಳ ಹಿಂದೆ ಕೇರಳದ ನಾರಾಯಣ ನಂಬೂದಿರಿ ಎಂಬಂತಹ ಒಬ್ಬ ವ್ಯಕ್ತಿ ರಚಿಸಿದಂತಹ ಗ್ರಂಥ. ಸಹಜವಾಗಿ ಅವನು ಶಾಂಕರ ಮತವನ್ನು ಅನುಸರಿಸಿಕೊಂಡಿದ್ದವ. ಹಾಗಾಗಿ ಆ ಮತಕ್ಕನುಗುಣವಾಗಿ ಅಲ್ಲಿ ವ್ಯಾಖ್ಯಾನಗಳನ್ನು, ಅದರ ಅರ್ಥವನ್ನು ಚಿಂತನೆ ಮಾಡ್ತಾ ಹೋಗ್ತಾನೆ. ಪ್ರಧಾನವಾಗಿ ಮಂಗಳ ಪದ್ಯದಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಹರಿಶೇಷ ಹರಿಸ್ಕಂದ ದುರ್ಗಾರ್ಯ ಗಣಪಾತ್ಮನ ಮೂರ್ತಿಭೇದೇನ ಪೂಜ್ಯಾಯ ನಮೋಸ್ತು ಪರಮಾತ್ಮನೇ. ನಮೋಸ್ತು ಪರಮಾತ್ಮನೆ, ಒಬ್ಬನೇ ಭಗವಂತವನಿಗೆ ನಮಸ್ಕಾರ. ಈ ಭಗವಂತ ಏನಾಗಿದ್ದಾನೆ? ಮೂರ್ತಿ ಭೇದೇನ ಪೂಜ್ಯಾಯ, ಮೂರ್ತಿ ವ್ಯತ್ಯಾಸದಿಂದ ಒಬ್ಬನೇ ಭಗವಂತ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡ. ಯಾವುದಾದು ಬೇರೆ ಬೇರೆ ರೂಪಗಳು ಅಂತ ಕೇಳಿದರೆ, ಹರಿ, ಈಶ, ಹರಿ, ಈಶ ಹರಿ ಒಟ್ಟಾಗಿ, ಸ್ಕಂದ, ದುರ್ಗ, ಆರ್ಯ, ಗಣಪಾತ್ಮನ. ಹರಿ ಅಂದರೆ ವಿಷ್ಣು, ಹರೀಶ, ಹರಿ ಪ್ಲಸ್ ಈಶ ಅಂದರೆ ಹರಿಹರ. ದುರ್ಗೆ, ಆರ್ಯ, ದುರ್ಗಾರ್ಯ, ಹರಿಸ್ಕಂದ ಸುಬ್ರಹ್ಮಣ್ಯ. ಆಮೇಲೆ ಆರ್ಯ ಅಂತ ಹೇಳಿದರೆ ಕೆಲವರು ಸೂರ್ಯನನ್ನು ಇಟ್ಕೊಳ್ತಾರೆ, ಕೆಲವರು ಶಾಸ್ತ್ರವನ್ನು ಇಟ್ಕೊಳ್ತಾರೆ. ಶಾಸ್ತ್ರ ಹೇಳಿದರೆ ಯಾರು? ಸ್ವಾಮಿಯೇ ಶರಣಮಯ್ಯಪ್ಪ, ಅಯ್ಯಪ್ಪ. ನಿಜವಾದವನ ಶಾಸ್ತ್ರೀಯ ಹೆಸರು ಶಾಸ್ತ್ರ ಅಂತ. ಅದನ್ನು ಅಯ್ಯಪ್ಪ ಅಂತ, ಅದು ಗ್ರಾಮ್ಯ ಭಾಷೆಯಲ್ಲಿ ಲೋಕರೂಢಿಯಲ್ಲಿ ಅಯ್ಯಪ್ಪ ಅಂತ ಆದದ್ದು. ಅದಕ್ಕೆ ಶಾಸ್ತ್ರೀಯವಾಗಿ ಶಾಸ್ತ್ರ ಅಂತ ಹೆಸರು. ಆಮೇಲೆ ಗಣಪಾತ್ಮನ, ಗಣಪತಿ. 7 ದೇವರು. ಅದಕ್ಕೆ ನಮ್ಮವರೇ 7 ದೇವರ ಪೂಜಾ ವಿಧಾನ ಅನ್ನೋದು ಪುಸ್ತಕ ಕೂಡ ಮಾಡಿದ್ದಾರೆ ನಮ್ಮವರೇ ಒಬ್ಬರು. ಅಲ್ಲಿ ಮುಖ್ಯ ವಿಷಯ ಏನು ಕೇಳಿದ್ರೆ, ಅಂತರ್ಯಾಮಿ ವಿವಕ್ಷೆ ಇಟ್ಟುಕೊಂಡ್ರೆ 7 ದೇವರಿಗೂ ಪೂಜೆ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಅಲ್ಲಿ ನಮಗೂ ಅಲ್ಲಿ ಅದಕ್ಕೂ ಆ ಗ್ರಂಥಕ್ಕೂ ಬರತಕ್ಕಂತಹ ವ್ಯತ್ಯಾಸ ಏನು ಕೇಳಿದರೆ, ಈ ತತ್ವನ್ಯಾಸ ಮಾತೃಕಾನ್ಯಾಸಗಳಲ್ಲೆಲ್ಲವೂ ಒಂದೇ ರೀತಿ, ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಆದರೆ ಆ ಗ್ರಂಥದಲ್ಲಿ ಮಾತೃಕಾನ್ಯಾಸವನ್ನು ಹೇಳಬೇಕಾದರೆ ಒಂದು ಪ್ರಧಾನ ವಿಷಯ, ನಮ್ಮ ಹಾಗೆ ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ ಅಂತ ಅಕ್ಷರಗಳಿಂದ ವಾಚ್ಯನಾದಂತಹ ಭಗವದ್ ರೂಪಗಳ ಚಿಂತನೆ ಇಲ್ಲ. ಅಲ್ಲಿ ಲಿಪಿನ್ಯಾಸ, ಮಾತೃಕಾನ್ಯಾಸ ಅಥವಾ ಲಿಪಿನ್ಯಾಸ ಕ್ರಮ ಒಂದೇ. ಅಂ ನಮಃ, ಆಂ ನಮಃ, ಇಂ ನಮಃ, ಈಂ ನಮಃ, ಉಂ ನಮಃ, ಊಂ ನಮಃ, ರುಂ ನಮಃ, ರುಂ ನಮಃ, ರುಂ ನಮಃ, ರುಂ ನಮಃ, ಏಂ ನಮಃ, ಐಂ ನಮಃ, ಓಂ ನಮಃ, ಔಂ ನಮಃ, ಅಂ ನಮಃ, ಅಹ ನಮಃ, ಕಂ ಖಂ ಗಂ ಗಂ ಘಂ, ಞಂ ಚಂ ಛಂ ಜಂ ಞಂ ಞಂ, ಟಂ 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 ಡಂ 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 ಡಂ. ಅಷ್ಟೇ, ಮತ್ತೆ ಎಂತ ಇಲ್ಲ. ನಮ್ಮಲ್ಲಿ ಆದರೆ ಟಂ ಟಂಕಿನೇ ನಮಃ, ಠಂ ಟಕಲಾಯ ನಮಃ, ಡಂ ಡರಣೇ ನಮಃ, ಡಂ ಡರಕಾಯ ನಮಃ, ನಂ ನಾತ್ಮನೇ ನಮಃ, ಎಲ್ಲದಕ್ಕೂ ಭಗವಂತನ ಹೆಸರಿದೆ ಪ್ರತಿಯೊಂದು ಅಕ್ಷರಗಳಿಂದಲೂ. ಅದಕ್ಕೆ ಏನು ವ್ಯಾಖ್ಯಾನಗಳಲ್ಲಿ ಏನು ಹೇಳ್ತಾರೆ, ಕೇವಲ ಅಕ್ಷರವನ್ನು ಹಿಡ್ಕೊಂಡವು ಎಂದಾದಲ್ಲಿ ಭಗವಂತನ ಚಿಂತನೆ ಬರುವುದಿಲ್ಲ, ಅದು ಜಡವಾದದ್ದು. ಜಡವಾದ ಅಕ್ಷರಗಳಿಂದ ಭಗವಂತನ ಚಿಂತನೆ ಬರಬೇಕಾದ್ರೆ ಆ ಅಕ್ಷರದಿಂದ ಪ್ರತಿಪಾದ್ಯನಾದಂತಹ ಭಗವಂತನ ಚಿಂತನೆ ಮಾಡಲೇಬೇಕು. ಅದಕ್ಕೋಸ್ಕರ ಏನು ಚಿಂತನೆ? ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ. ಇದು ಅತ್ಯಂತ ಅನುಕೂಲವಾದದ್ದು, ಸಿಂಧು ಕೂಡ ನಮಗೂ ಅನುಭವಕ್ಕೆ ಬರುವಂತಹದ್ದು. ಆ ರೀತಿಯ ನಾಮಗಳನ್ನು ಸ್ಮರಣೆ ಮಾಡಿದಾಗ ತತ್ವಸ್ಥಾನದಲ್ಲಿ ಭಗವಂತನ ಆಯಾಯ ರೂಪಗಳಿದ್ದಾವೆ ಎಂದು ಅನುಸಂಧಾನ ಬರ್ತದೆ. ಇನ್ನು ತತ್ವನ್ಯಾಸದಲ್ಲಿ ಏನು ವ್ಯತ್ಯಾಸ ಇಲ್ಲ ವಿಷ್ಣುವಿಗಾಗುವಾಗ. ಆದರೆ ವಿಷ್ಣುವಿತರ ದೇವತೆಗಳಿಗಾಗುವಾಗ ತತ್ವಮಂತ್ರಗಳು ಬೇರೆಯೇ ಇದ್ದಾವೆ. ಅಲ್ಲಿ ರುದ್ರನಿಗೆ, ದುರ್ಗೆಗೆ, ಗಣಪತಿಗೆ ಅವರವರ ತತ್ವಗಳು ಬೇರೆ ಬೇರೆ ಇದ್ದಾವೆ. ಈ ನಿಟ್ಟಿನಲ್ಲಿ ಇನ್ನೊಂದು, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಏಕಾದಶಿಯ ಸಮಸ್ಯೆ, ನೈವೇದ್ಯ ಹೇಗೆ ಮಾಡಬೇಕು ಅಂತ. ಅದು ದೊಡ್ಡ ಚರ್ಚೆಯ ವಿಷಯವೇ ಅಲ್ಲ. ಯಾಕೆ ಕೇಳಿದರೆ, ಅದುವೇ ಸರಿಯಿಂದ ಪ್ರತಿಪಾದನೆ ಮಾಡುವವರು ಯಾವ ರೀತಿ ವಾದ ಮಾಡ್ತಾರೆ ಕೇಳಿದರೆ,
ತಂತ್ರ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ಏಕಾದಶಿ ನೈವೇದ್ಯ ಮಾಡಬಾರದು ಅಂತ ಹೇಳಲಿಲ್ಲ. ಆಚಾರ್ಯ ಮಧ್ವರು ಕೂಡ ತಂತ್ರಸಾರದಲ್ಲಿ ನೈವೇದ್ಯ ಮಾಡಬಾರದು ಅಂತ ಹೇಳಲಿಲ್ಲ, ಮಾಡಬೇಕು ಅಂತ ಹೇಳಿದ್ದಾರೆ. ಏಕಾದಶಿಯ ವಿಷಯವೇ ಇಲ್ಲ. ಯಾಕೆ? ಅಲ್ಲಿ ಪೂಜಾ ವಿಧಿವಿಧಾನಗಳನ್ನು ಹೇಳಿಕೊಂಡು ಹೋಗತಕ್ಕಂತಹ ಗ್ರಂಥ, ಉತ್ಸವಾದಿಗಳನ್ನು ಪ್ರತಿಷ್ಠಾದಿಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿರತಕ್ಕಂತಹ ಗ್ರಂಥ. ಅದು ಧರ್ಮಶಾಸ್ತ್ರ ಗ್ರಂಥ ಅಲ್ಲ, ತಂತ್ರಶಾಸ್ತ್ರ ಗ್ರಂಥ. ನಾವು ತಂತ್ರಶಾಸ್ತ್ರವನ್ನು ಧರ್ಮಶಾಸ್ತ್ರವನ್ನು ಒಗ್ಗೂಡಿಸಿಕೊಂಡು ಒಂದಕ್ಕೊಂದು ಪೂರಕವಾಗಿ ಹೋಗುವಾಗ ಧರ್ಮಶಾಸ್ತ್ರ ಏನು ಹೇಳುತ್ತದೆ, ತಂತ್ರಶಾಸ್ತ್ರ ಏನು ಹೇಳುತ್ತದೆ, ಅದಕ್ಕೆ ಒಂದಕ್ಕೊಂದು ಬೆಸೆದುಕೊಂಡು ಹೋಗುವಾಗ ಅದು ನಿರ್ಣಯ ಮಾಡಲಿಕ್ಕೆ ಸುಲಭ ಆಗ್ತದೆ. ಧರ್ಮಶಾಸ್ತ್ರ ಹೇಳ್ತದೆ ಏಕಾದಶಿ ನೈವೇದ್ಯ ಮಾಡಬಾರದು. ಯಾರಿಗೆ? ಆಗ ಅವರು ಪ್ರತಿಪಾದನೆ, ಅವರು ಮುಂದಿಡತಕ್ಕಂಥ ನಿಮ್ಮ ಕೃಷ್ಣ ಮಠದಲ್ಲಿ ಕೃಷ್ಣನಿಗೆ ನೈವೇದ್ಯ ಮಾಡ್ತಾರಲ್ಲ, ಕೃಷ್ಣನಿಗೆ ನೈವೇದ್ಯ ಮಾಡ್ತಾರೆ, ಕೃಷ್ಣ ಸರ್ವೋತ್ತಮ, ಅವನಿಗೆ ಯಾವ ವಿಧಿ ನಿಷೇಧಗಳೂ ಇಲ್ಲ, ಹಾಗಾಗಿ ಮಾಡ್ತಾರೆ. ಹಾಗೆ ಹೇಳಿ ಇತರ ದೇವತೆಗಳಿಗೂ ಕೂಡ ಮಾಡಬಾರದು, ಅದಕ್ಕೆ ಧರ್ಮಶಾಸ್ತ್ರ ಗ್ರಂಥಗಳ ವಾಕ್ಯಗಳಿದ್ದಾವೆ. ಈ ನಿಟ್ಟಿನಲ್ಲಿ ಅದನ್ನು ದೊಡ್ಡ ಸಮಸ್ಯೆ ಏನಲ್ಲ. ಅದನ್ನು ಒಂದಕ್ಕೆ ಒಂದು ಬೆಸೆದುಕೊಂಡು ಧರ್ಮಶಾಸ್ತ್ರವನ್ನು ತಂತ್ರಶಾಸ್ತ್ರ ಬೆಸೆದುಕೊಂಡು ಹೋದೆವು ಎಂದಾದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸಹಜವಾಗಿ ಉತ್ತರವನ್ನು ಕೊಡಲಿಕ್ಕೆ ಬರ್ತದೆ. ಆ ಬೆಸೆದುಕೊಂಡು ಹೋಗತಕ್ಕಂತಹ ಕೆಲಸ ಆಗಬೇಕಷ್ಟೇ. ಹೇಳೋದು ಇಷ್ಟೇ, ನಾವು ತಾಂತ್ರಿಕರು, ಶುದ್ಧ ಆಗಮ ನಮ್ಮದು, ಅದನ್ನು ಬಿಟ್ಟು ನಾವು ಹೋಗುವುದಿಲ್ಲ ಅಂತ ಹಠ ಹಿಡಿದು ಕೂತ್ರೆ, ಪೂರ್ವಾಗ್ರಹ ಹಿಡಿದುಕೊಂಡು ಕೊಟ್ಟರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಪ್ರತಿಷ್ಠಾ ವಿಧಿವಿಧಾನಗಳನ್ನು ಹೇಳಬೇಕಾದ್ರೆ ತಂತ್ರಸಾರ ಸಂಗ್ರಹದ ಬಗ್ಗೆ ಸ್ವಲ್ಪ ಹೆಚ್ಚು ಹಿಡಿತ ಇರುವ, ಹೆಚ್ಚಲ್ಲ ಸ್ವಲ್ಪ ಹಿಡಿತ ಇರುವ ಕಾರಣ ಅದರ ಬಗ್ಗೆ ಮಾತನಾಡುವುದಾದರೆ 3ನೇ ಅಧ್ಯಾಯದಲ್ಲಿ ಭೂಮಿ ಪರಿಗ್ರಹದಿಂದ ಆರಂಭಿಸಿ ಪ್ರತಿಷ್ಠಾಂ ಕಾರಯನ್ ವಿಷ್ಣೋ ಕುರ್ಯಾತ್ ಸುಪ್ರತಿಮಾಂ ಬುಧಃ ಲೋಹೈರ್ವಾ ಶಿಲಯಾ ದಾರವಾ ಮೃದಾ ವಾಪಿ ಯಥಾಕ್ರಮಂ ಷಣ್ಣವತ್ಯಂಗುಲಾಂ ಯೋಗ ಆಸೀನಾಂ ಅಥವಾ ಸ್ಥಿತಾಂ ಶಯಾನಾಂ ವಾ ಮುಮುಕ್ಷೂಣಾಂ ಯಾಜಕ್ಷಾಣಾಂ ಯಾಂ ಸ್ಥಿತಿಂ ಹೇಳಿ ಪ್ರತಿಮೆಯ ಲಕ್ಷಣವನ್ನು ಹೇಳ್ತಾ ಹೋಗ್ತಾರೆ. ಮುಮುಕ್ಷು ಆದವನಿಗೆ, ಸಾಧಕನಾದವನಿಗೆ ಯಾವ ರೀತಿಯ ಪ್ರತಿಮೆ ಅಪೇಕ್ಷೆ ಇರ್ತದೋ ಆ ನಿಟ್ಟಿನ ಪ್ರತಿಮೆಯನ್ನು ಮಾಡಿಕೊಂಡು ಲೋಹಯ ಶಿಲಯಾದಾರವ ಮೃದಾವಾಪಿ ಯಥಾಕ್ರಮಂ, ಲೋಹದಿಂದ, ಶುದ್ಧವಾದ ಲೋಹಗಳಿಂದ, ಶಿಲೆಯಿಂದ, ದಾರುವಿನಿಂದ ಅಂದರೆ ಮರದಿಂದ ಆ ಪ್ರತಿಮೆ ನಿರ್ಮಾಣ ಮಾಡಿಕೊಂಡು ಅದನ್ನು ಪ್ರತಿಷ್ಠಾಪನೆ ಮಾಡಿ. ಪ್ರತಿಮೆ ಹೇಗೆ ಮಾಡಬೇಕು, ಪ್ರತಿಮೆ ಯಾವ ರೀತಿ ಇರಬೇಕು ಎಂಬುದಾಗಿ ಅಂಗುಳ ಲೆಕ್ಕದಲ್ಲಿ ಅದರ ನಿರ್ಣಯವನ್ನು ಕೂಡ ಹೇಳುತ್ತಾರೆ. ಇಷ್ಟೇ ಎತ್ತರದ ಪ್ರತಿಮೆಯನ್ನು ಮಾಡಬೇಕು, ಅದರ ಮೂಗಿಷ್ಟಿರಬೇಕು, ಕಣ್ಣಿಷ್ಟು ಅಗಲ ಇರಬೇಕು, ಮೂಗಿಷ್ಟುದ್ದ ಇರಬೇಕು, ಪ್ರತಿಯೊಂದು ಕಾಲ ಬುಡದಿಂದ ಆರಂಭಿಸಿ ತಲೆಯವರೆಗೆ, ಕೂದಲಿನ ಗುಂಗುರು ಕೂದಲಿನವರೆಗೆ ಎಲ್ಲವನ್ನು ಕರಾರುವಕ್ಕಾಗಿ ಇದೇ ನಿಟ್ಟಿನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಪ್ರಾಯ ಅಂಥ ಪ್ರತಿಮೆಗಳು ಕಾಣಲಿಕ್ಕೆ ಸಿಗುವುದು ಬಹಳ ಅಪರೂಪ. ಬಹಳ ನಮ್ಮ ದೊಡ್ಡ ಗುರುಗಳ ಪರ್ಯಾಯದ ಸಮಯದಲ್ಲಿ 5ನೇ ಪರ್ಯಾಯದಲ್ಲಿ ಫಲಿಮಾರು ಶ್ರೀಗಳು ಅದೇ ರೀತಿಗೆ ಅನುಗುಣವಾಗಿ ಆಚಾರ್ಯ ಮಧ್ವರ ಪ್ರತಿಮೆಯನ್ನು ಕೆತ್ತಿಸಿ ಪಾಜಕದಲ್ಲಿ ಪ್ರತಿಷ್ಠೆ ಮಾಡಿದರು. ಪ್ರಾಯ ಅದು ನೋಡಿದ್ದೀರಾ? ಪಾಜಕದಲ್ಲಿ ದೊಡ್ಡ ಪ್ರತಿಮೆ ಮಧ್ವರ ಏಕಶಿಲಾ ವಿಗ್ರಹ, ಅದು ಈ ತಂತ್ರ ಸಾರ ಸಂಗ್ರಹದಲ್ಲಿ ಯಾವ ರೀತಿ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಕೆತ್ತಿಸಿ ಮಾಡಿರ್ತಕ್ಕಂಥ ಬಹಳ ಸುಂದರವಾದಂತಹ ಪ್ರತಿಮೆ. ಆ ರೀತಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿಷ್ಠೆ ಮಾಡುವಾಗ ದೇವಾಲಯವನ್ನು ಹೇಗೆ ಕಟ್ಟಬೇಕು, ದೃಢವಾಗಿ ಕಟ್ಟಬೇಕು ಅಂತ ಹೇಳ್ತಾರೆ. ಕಲ್ಲಿನಿಂದ ಕಟ್ಟಿಸಬೇಕು. ಯಾಕೆ? ನಾವು ಪ್ರತಿಷ್ಠಾಪನೆ ಮಾಡಿದವ ಯಜಮಾನ ಅವರೆಲ್ಲರೂ ಕೂಡ ಶಾಶ್ವತರು ಯಾರೂ ಅಲ್ಲ. ಆದರೆ ಆ ದೇವಸ್ಥಾನ ನಿರ್ಮಾಣ ಹೋದಾಗ ಅವನ ಹಿಂದೆ ಹೋಗಬಾರದು, ಅದು ಶಾಶ್ವತವಾಗಿ ನಿಲ್ಲಬೇಕು. ಅದಕ್ಕೋಸ್ಕರ ಸ್ಮಶಾನ ಕಿಷ್ಕುದ್ವಾದಶೋನೋನಂ ಕುರ್ಯಾದ್ ದೇವಾಲಯ ಸ್ಥಳಂ ಕೃತ್ವಾ ಭೂಶೋಧನಂ ಸಮ್ಯಕ್, ಶುದ್ಧವಾದಂತಹ ಸ್ಥಳದಲ್ಲಿ, ಗ್ರಾಮದ ಈಶಾನ್ಯ ಭಾಗದಲ್ಲಿ, ಎತ್ತರವಾದ ಸ್ಥಳದಲ್ಲಿ, ಯಾವುದೇ ಕೆಟ್ಟ ಶಕುನಗಳು ಕಾಣದೇ ಇರತಕ್ಕಂತಹ ಸ್ಥಳದಲ್ಲಿ, ಅಂದರೆ ಕೆಸರುಗೊಲ್ಲ ಹಾಕುವುದನ್ನು ಪ್ರಾರಂಭದಲ್ಲಿ ಶಿಲಾನ್ಯಾಸ, ಗುದ್ದಲಿ ಪೂಜೆ, ಕೆಸರುಗೊಲ್ಲ ಹಾಕುವುದನ್ನು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಆಗ ಹೊಂಡವನ್ನು ಅಗೆಯುವಾಗ, ಗರ್ತವನ್ನು ತೆಗೆಯುವಾಗ ಅಲ್ಲಿ ಕೆಲವು ವಸ್ತುಗಳು ಸಿಗಬಾರದು ಅಂತ ಹೇಳ್ತಾರೆ. ಯಾವುದೆಲ್ಲ? ಕೇಶಾಂಗಾರಾಸ್ಥಿ ವಲ್ಮೀಕ ಲೋಷ್ಟಾಶ್ಮಾತಿ ವಿವರ್ಜಿತೆ. ಕೇಶ ಕೂದಲು ಸಿಗಬಾರದಂತೆ, ಅಸ್ಥಿ ಎಲುಬುಗಳು ಸಿಗಬಾರದು, ಕೇಶ ಅಂಗಾರ ಇದು ಎಂತ ಮಜ್ಜಿ ಇದ್ದುಲು ಕೇಶಾಂಗಾರ ಅಸ್ಥಿ ಎಲುಬು, ವಲ್ಮೀಕ ಹುತ್ತ ಇವೆಲ್ಲ ಸಿಗಬಾರದು. ಕೇಶಾಂಗಾರ ಅಸ್ಥಿ ವಲ್ಮೀಕ ಲೋಷ್ಟ ಲೋಹಗಳು, ಅಶ್ಮ ಬೂದಿ, ಅಶ್ಮ ಅದು ವಿವರ್ಜಿತ. ಯಾಕೆ? ಅದು ಯಾವುದರ ಕುರುಹು ಆಗಿರಬಹುದು ಅಂತ ಗೊತ್ತಿಲ್ಲ. ಆದ ಕಾರಣ ಅದೆಲ್ಲ ಇಲ್ಲದೇ ಇರತಕ್ಕಂತಹ ಸ್ಥಳದಲ್ಲಿ ಲೋಹಾಶ್ಮ ವಿವರ್ಜತೆ, ಅಲ್ಲಿ ಭಗವಂತನ, ಅಲ್ಲಿ ಮತ್ತೆ ದೇವರನ್ನು ಪೂಜೆ ಮಾಡಿ, ಹರಿಂದತ್ರಾಭಿ ಪೂಜ್ಯ ಬಲಿಂದತ್ವಾದ ಪೂರ್ವವತ್, ಅಲ್ಲಿ ಭಗವಂತನನ್ನು ಪೂಜೆ ಮಾಡಿ ಭಗವಂತನ ಪರಿವಾರ ದೇವತೆಗಳಿಗೆ ಬಲಿಯನ್ನು ಕೊಟ್ಟು, ಬಲಿ ಅಂದರೆ ಪರಮಾನ್ನದಿಂದ
ಕಡಿಯುವ ಬಲಿಯಲ್ಲ. ಬಲಿಯನ್ನು ಕೊಟ್ಟು ಪಾಯಸದಿಂದಲೇ ಕೊಡಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ವಾಸ್ತು ಯಾರು ಮಾಡಿದ್ದೀರಿ? ಯಾರು ಹೋಗಿದ್ದೀರಿ ಮನೆ ಒಕ್ಕಲಿಗೆ, ವಾಸ್ತು ಪೂಜೆಗೆ, ವಾಸ್ತು ಬಲಿದಾನ ಯಾರು ನೋಡಿದ್ದೀರಲ್ಲ? ಹೇಗೆ ಮಾಡ್ತಾರೆ? ಓಕುಳಿ ನೀರನ್ನು ಮಾಡ್ತಾರೆ ಅಲ್ವಾ? ಓಕುಳಿ ನೀರು, ಕುಂಬಳಕಾಯಿ ಅಲ್ವಾ? ನಮ್ಮಲ್ಲಿ ಆ ಕ್ರಮ ಇಲ್ಲ. ಅದೆಲ್ಲ ಇಲ್ಲಿಗೆ ಬಂದದ್ದು ಕರಾವಳಿ ಭಾಗದಿಂದ, ಕರಾವಳಿಗೆ ಬಂದದ್ದು ಕೇರಳದಿಂದ, ಅಂದರೆ ನಮ್ಮ ಉಡುಪಿ ಮಂಗಳೂರು ಪ್ರಾಂತ್ಯದಿಂದ ಇಲ್ಲಿಗೆ ಬಂದದ್ದು. ಅಲ್ಲಿಗೆ ಬಂದದ್ದು ಕೇರಳ ಭಾಗದಿಂದ. ಕೇರಳದಿಂದ ಬಂದ ಭಾಗದಲ್ಲಿ ಅಲ್ಲಿ ತಂತ್ರಶಾಸ್ತ್ರದ ಪ್ರಭಾವ ಹೆಚ್ಚಾದ ಕಾರಣ ಅಲ್ಲಿಂದ ಬಂದದ್ದು. ನಿಜವಾಗಿ ವಾಸ್ತುವಿನಲ್ಲಿಯೂ ಕೂಡ ಗೃಹವಾಸ್ತು ಅಂತ ಬೇರೆ ಉಂಟು, ದೇವವಾಸ್ತು ಅಂತ ಬೇರೆ ಉಂಟು, ಯಜುರ್ವೇದಗಳಿಗೆ ಬೇರೆ ಉಂಟು ವಾಸ್ತು ದೇವತೆಗಳು, ಋಗ್ವೇದಿಗಳಿಗೆ ವಾಸ್ತು ದೇವತೆಗಳು ಬೇರೆ. ಇದಕ್ಕೆ ದೊಡ್ಡ ಪ್ರಶ್ನೆ, ವಾಸ್ತುವಿನ ಕಥೆ ಏನು ಗೊತ್ತುಂಟಾ? ವಾಸ್ತು ಪುರುಷ ಅಂತ ಒಬ್ಬ ಇದ್ದ, ವರಾಹನ ಮಗ ಅಂತ ನಾವು ಹೇಳ್ತೇವೆ, ಶಿವನ ಮಗ ಅಂತ ಶೈವರು ಹೇಳ್ತಾರೆ, ದುರ್ಗೆಯ ಮಗ ಅಂತ ಶಾಕ್ತರು ಹೇಳ್ತಾರೆ. ಯಾರದೇ ಮಗ ಆಗಿರಲಿ, ಒಂದು ವಾಸ್ತು ಅಂತ ಒಬ್ಬ ಇದ್ದ. ಲೋಕಕಂಟಕನಾಗಿ ಮೆರೆದು ದೇವಲೋಕಕ್ಕೆ ದಾಳಿ ಇಟ್ಟಾಗ ಅವನ ತೆಗೆದು ದುಡಿದ್ರಂತೆ ದೇವತೆಗಳು. ತುಂಬ ದೊಡ್ಡ ವಿಸ್ತಾರ ಕಥೆ ಉಂಟು, ನಾನು ಸಂಕ್ಷೇಪವಾಗಿ ಹೇಳ್ತೇನೆ. ಕೆಳಗೆ ದೊಪ್ಪನೆ ಬಿದ್ದ, ಈಶಾನ್ಯಕ್ಕೆ ತಲೆ ಹಾಕಿ ನೈಋತ್ಯಕ್ಕೆ ಕಾಲ ಹಾಕಿ ಬಿದ್ದ. ಬಿದ್ದವನ ಮೇಲೆ ಅವನು ಏಳಬಾರದು ಅಂತ ಅವನ ಮೇಲೆ ದೇವತೆಗಳು ಹೋಗಿ ಕೂತ್ಕೊಂಡ್ರು. ಕೂತ್ಕೊಂಡ ಮೇಲೆ ಅವನಿಗೆ ಏಳ್ಲಿಕ್ಕಾಗಲಿಲ್ಲ. ಭಗವಂತನ ಆದೇಶಾನುಸಾರ ಕೂತ್ಕೊಂಡ್ರು, ಏಳ್ಲಿಕ್ಕಾಗಲಿಲ್ಲ. ಏಳ್ಲಿಕ್ಕಾಗದೇ ಇದ್ದವ ಯಾವಾಗ ಅವನ ಶರೀರದಲ್ಲಿ ದೇವತೆಗಳ ಸನ್ನಿಧಾನ ಉಂಟಾಯಿತು, ದೇವತೆಗಳು ಬಂದು ಕೂತುಕೊಂಡ್ರು, ಆಗ ಅವನಲ್ಲಿದ್ದಂತಹ ದಾರ್ಷ್ಟ್ಯ, ದುಷ್ಟ ಬುದ್ಧಿ ಎಲ್ಲವೂ ನಾಶ ಆಯಿತು. ನಾಶ ಆದ ತಕ್ಷಣದೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನನ್ನನ್ನು ಉದ್ಧಾರ ಮಾಡಬೇಕು, ನಾನು ಲೋಕಕಂಟಕನಾಗಿ ದುಷ್ಟಕೃತ್ಯದಲ್ಲಿ ತೊಡಗಿದವ, ನನ್ನಂತಹ ದುರ್ಬುದ್ಧಿಯನ್ನು ಇನ್ನೊಬ್ಬ ಯಾವತ್ತೂ ಮಾಡಬಾರದು, ಆ ರೀತಿ ಲೋಕ ನನ್ನನ್ನು ಸ್ಮರಿಸಬೇಕು, ಅದಕ್ಕೆ ನನಗೆ ಅನುಗ್ರಹ ಕೊಡು ಅಂತ ಭಗವಂತನ ಆ ರೀತಿ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡಿದ. ಅದರ ಪ್ರಾರ್ಥನೆಗೆ ಭಗವಂತ ಅನುಗ್ರಹ ಕೊಟ್ಟ. ಇನ್ನು ಮುಂದೆ ಲೋಕದಲ್ಲಿ ಹೊಸದಾಗಿ ನಿರ್ಮಾಣವಾಗತಕ್ಕಂತಹ ಯಾವುದೇ ಒಂದು ಇತ್ತು ಎಂದಾದಲ್ಲಿ ಕೂಡ, ಅಂದರೆ ಮನೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಮಲಗುವ ಮಂಚ ಆಗಿರ್ಬೋದು, ಕೂತುಕೊಳ್ಳುವ ಮಣೆ ಆಗಿರ್ಬೋದು, ಅದರಲ್ಲಿ ವಾಸ್ತುಪೂಜೆಯನ್ನು ಮಾಡಿಯೇ ಉಪಯೋಗಿಸಬೇಕು. ಯಾಕೆ? ಈಗ ಮನೆಗೆ ಮಂಚಕ್ಕೆಲ್ಲ ಮಾಡುವುದಿಲ್ಲ, ಮನೆಗೆ ದೇವಸ್ಥಾನಕ್ಕೆ ಮಾಡ್ತಾರೆ. ಮನೆಗೆ ಮಂಚಕ್ಕೆ ಮಾಡುವುದಿಲ್ಲ, ಮನೆಗೆ ದೇವಸ್ಥಾನಕ್ಕೆ ಮಾಡ್ತಾರೆ. ಏನಿದರ ಹಿನ್ನೆಲೆಯನ್ನು ಕೇಳಿದರೆ ಬಹಳ ಸುಲಭ. ವಾಸ್ತು ಎಲ್ಲವನ್ನು ನಾಶ ಮಾಡಿಕೊಂಡು ಬಂದವ, ಭೂಮಿಯಲ್ಲಿ ಎಲ್ಲ ಲೋಕಕಂಟಕನಾಗಿ ಮೆರೆದು ದೇವಲೋಕಕ್ಕೆ ದಾಳಿ ಇಟ್ಟವ. ನಾವೊಂದು ಮನೆ ನಿರ್ಮಾಣ ಮಾಡ್ತೇವೆ, ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಅಂತ ಏನು ಮಾಡ್ತೇವೆ? ಭೂಮಿಯನ್ನು ಅಗಿತೇವೆ, ಕಲ್ಲನ್ನು ಉಡಿತೇವೆ, ಮರವನ್ನು ಕಡಿತೇವೆ. ಇದು ಕೂಡ ನಮ್ಮಲ್ಲಿರತಕ್ಕಂತಹ ರಾಕ್ಷಸಿ ಪ್ರವೃತ್ತಿ. ಮನೆ ನಿರ್ಮಾಣ, ಮನೆ ಯಾರ್ಯಾರಿಗೋ ಕಟ್ಟಿಕೊಡೋದಲ್ಲ, ನಮಗೋಸ್ಕರ ಮನೆ ಕಟ್ಟಿಕೊಳ್ಳೋದು. ನಮ್ಮ ವಾಸಕ್ಕೆ ಮನೆ ಕಟ್ಟಿಕೊಳ್ಳುವಾಗ 3 ವಿಧವಾಗಿ ಪ್ರಕೃತಿಯನ್ನು ನಾಶ ಮಾಡ್ತೇವೆ: ಕಲ್ಲು ಒಡೆಯುವುದು, ಮಣ್ಣು ಅಗಿಯುವುದು, ಮರವನ್ನು ಕಡಿಯುವುದು. ಇದು ನಮ್ಮಲ್ಲಿರತಕ್ಕಂತಹ ಆಸುರಿ ಪ್ರವೃತ್ತಿ. ಆಗ ವಾಸ್ತುವಿನ ಸ್ಮರಣೆಯನ್ನು ಮಾಡಿದೆವು ಎಂದ, ವಾಸ್ತುಪುರುಷನ ಸ್ಮರಣೆಯನ್ನು ಮಾಡುವುದರಿಂದ ದೇವತೆಗಳು ನಮ್ಮ ಮನೆಯಲ್ಲಿ ಬಂದು ಕೂರ್ತಾರೆ. ನಮ್ಮಲ್ಲಿರುವ ಆಸುರಿ ಪ್ರವೃತ್ತಿ ನಾಶವಾಗಿ ವಾಸ್ತುಪುರುಷನಲ್ಲಿ ದೈವತ್ವ ಉಂಟಾದ ಹಾಗೆ ನಮ್ಮಲ್ಲಿಯೂ ಕೂಡ ದೈವತ್ವ ಉಂಟಾಗಲಿ ಎಂಬಂತಹ ಒಂದು ಅನುಸಂಧಾನದ ಹಿನ್ನೆಲೆ. ಈ ರೀತಿ ಈಗ ಪ್ರಶ್ನೆ ಬರುವುದು, ಯಜುರ್ವೇದಗಳಿಗೆ ಆದಾಗ ಬೇರೆ ಬೇರೆ ದೇವತೆಗಳು ಬಂದು ಕೂತರೋ, ಋಗ್ವೇದಿಗಳಿಗೆ ಬೇರೆ ಬೇರೆ ದೇವತೆಗಳು, ಸಾಮವೇದಿಗಳಿಗೆ ಬೇರೆ ದೇವತೆಗಳು, ಅದರಲ್ಲಿಯೂ ಗೃಹವಾಸ್ತುವಿಗೆ ಬೇರೆ ದೇವತೆಗಳು, ದೇವವಾಸ್ತುವಿಗೆ ಬೇರೆ ದೇವತೆಗಳು. ಇದು ಹೇಗೆ ವ್ಯತ್ಯಾಸ ಆದದ್ದು? ಹೇಗೆ? ವಾಸ್ತುಪುರುಷಗಳಿಗೆ ಬಿದ್ದ, ಅವನ ಮೇಲೆ ದೇವತೆಗಳು ಬಂದು ಕೂತುಕೊಂಡ್ರು. ಯಜುರ್ವೇದಿಗಳು ಬಂದ ತಕ್ಷಣ ಈ ದೇವತೆಗಳು ಹೋಗಿ ಬೇರೆ ದೇವತೆಗಳು ಬಂದು ಕೂತುಕೊಂಡ್ರು. ದೇವಸ್ಥಾನ ನಿರ್ಮಾಣಕ್ಕೆ ಆವಾಗ ಈ ದೇವತೆಗಳು ಎದ್ದು ಬೇರೆ ದೇವತೆಗಳು ಬಂದು ಕೂತುಕೊಂಡ್ರು. ಸಾಮವೇದಿಗಳಿಗೆ ಈ ದೇವತೆಗಳು, ಈ ರೀತಿ ಪ್ರಶ್ನೆ ಬರ್ತದೆ. ಅದು ಹೇಗೆ ದೇವತೆಗಳು ವ್ಯತ್ಯಾಸ ಆದದ್ದು ಹೇಗೆ ಅಂತ. ಇದೆಲ್ಲದಕ್ಕೂ ಒಂದೇ ಪರಿಹಾರ ಆಚಾರ್ಯ ಮಧ್ವರ ತಂತ್ರಶಾಸ್ತ್ರ. ಆಚಾರ್ಯ ಮಧ್ವರು ಏನು ಹೇಳ್ತಾರೆ? ನೀವು ಮನೆ ಕಟ್ಟಿ, ದೇವಾಲಯ ಕಟ್ಟಿ, ಏನು ಬೇಕಾದರೂ ಕಟ್ಟಿ, ವಾಸ್ತು ದೇವತೆಗಳು ಅವರೇ, ಅಲ್ಲಿ ವ್ಯತ್ಯಾಸ ಇಲ್ಲ. ಸರ್ವೇ ಸಾಮಾನ್ಯವಾಗಿ ತ್ರಿಪಂಚಾಶತ್ ದೇವತೆಗಳು ಅಂತ ಹೇಳ್ತಾರೆ, 53 ದೇವತೆಗಳು ಅಂತ. ಆಚಾರ್ಯ ಮಧ್ವರು ಹೇಳುವಂತಹದ್ದು 49 ದೇವತೆಗಳು, 49 ಅತ್ಯಂತ ಸಾತ್ವಿಕರಾದಂತಹ ದೇವತೆಗಳು, ವಾಸ್ತುಪುರುಷನ ಶರೀರದ ಮೇಲೆ ಕೂತವರು. ಆ ದೇವತೆಗಳು ಮನೆಯ ಒಕ್ಕಲಿಗೂ ಅದೇ ದೇವತೆಗಳು, ಗೃಹ ಪ್ರವೇಶ ಮಾಡುವಾಗ ಮನೆ ಒಕ್ಕಲಿಗೆ ವಾಸ್ತು ಪೂಜೆಯನ್ನು ಮಾಡುವ ಅದೇ ದೇವತೆಗಳು, ದೇವಸ್ಥಾನಕ್ಕೂ ಅದೇ ದೇವತೆಗಳಲ್ಲಿ ವ್ಯತ್ಯಾಸ ಇಲ್ಲ. ಈ ದೇವತೆಗಳ ಆರಾಧನೆಯನ್ನೇ ಮಾಡತಕ್ಕಂತಹದ್ದು. ಇಲ್ಲಿ ಬಲಿದಾನವನ್ನು ಹೇಗೆ ಕೊಡಬೇಕು? ಈಗ ಆಗ ನಾನು ಪ್ರಾರಂಭ ಮಾಡಿದ ವಿಷಯಕ್ಕೆ ಬರುವ, ಆಚಾರ್ಯರು ಎಲ್ಲ ಕಡೆಗಳಲ್ಲಿಯೂ ಕೂಡ
ಸಾತ್ವಿಕವಾದಂತಹ ಪಾಯಸದಿಂದಲೇನೆ ಬಲಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ನಮ್ಮ ಸಾತ್ವಿಕ ಕ್ರಮದಲ್ಲಿ, ವೈಷ್ಣವ ಮತದಲ್ಲಿ ಎಲ್ಲಿಯೂ ಕೂಡ ಓಕುಳಿ ನೀರನ್ನು ಉಪಯೋಗಿಸುವಂತಹ, ಕುಂಬಳಕಾಯಿಯನ್ನು ಕಡಿಯುವಂತಹ ಪದ್ಧತಿ ನಮ್ಮ ಆಚಾರ್ಯ ಮಧ್ವರ ತಂತ್ರಶಾಸ್ತ್ರದಲ್ಲಿ ಇಲ್ಲ. ಇದು ಇತರ ತಂತ್ರಶಾಸ್ತ್ರಗಳಿಂದ ಬಂದದ್ದು. ಅವೆಲ್ಲ ಇವತ್ತು ಮಿಕ್ಸ್ ಮಾಡಿ ಏನೇನೋ ಚೌಚೌ ಮಾಡಿ ತಿಂತಾ ಇದ್ದೇವೆ. ನಿಜವಾಗಿ ಆಚಾರ್ಯರ ತಂತ್ರಶಾಸ್ತ್ರ ಪ್ರಕಾರ ಇವುಗಳ ಪ್ರಮೇಯವೇ, ಉಪಯೋಗವೇ ಇಲ್ಲ. ಎಲ್ಲಿಯೂ ಕೂಡ ಕುಂಬಳಕಾಯಿ ಎಲ್ಲ ಕಡಿಲಿಕ್ಕಿಲ್ಲ. ಕೆಂಪು ನೀರನ್ನು ಹಾಕಿ ಅದನ್ನು ಮಾಂಸದ ಹಾಗೆ ಕಾಣುವ ಹಾಗೆ ಮಾಡಿ, ಇಂದ್ರಾದಿ ದಿಗ್ದೇವತೆಗೆ ಅವರೇನು ತಾಮಸರೋ? ಇಲ್ಲ, ದೇವತೆಗಳು ತಾಮಸ ಸ್ವಭಾವದವರು ಅಂತ ಆದರೆ ಅವರಿಗೆ ಮಾಂಸ ಚಿತ್ರಿತಂ ಅಂತ ಇಲ್ಲಿಗೆ ನವಗ್ರಹ ಯಾಗದಲ್ಲಿ ಕೇತುವಿಗೆ ಹೇಳಬೇಕಾದ್ರೆ ಮಾಂಸ ಚಿತ್ರಿತಂ ಅಂತ ಹೇಳ್ತಾರೆ. ಕೇತುವಿಗೆ ಮಾಂಸಾನ್ನದಲ್ಲಿ ಹೋಮ ಮಾಡಬೇಕು ಅಂತ. ಕಲಿಯುಗದಲ್ಲಿ ಮಾಂಸ ನಿಷಿದ್ಧ ಆದ ಕಾರಣ ಅವ ರಾಕ್ಷಸ ದೇಹ, ಒಳಗಿರೋ ದೇವತೆಗಳು, ಆದರೆ ರಾಕ್ಷಸ ದೇಹ ಅಭಾವ ಇರುವ ಕಾರಣ ಮಾಂಸದ ಹಾಗೆ ಕಾಣುವಂತಹ ಅನ್ನದಲ್ಲಿ ಹೋಮ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕುಂಬಳಕಾಯಿ, ಕುಂಕುಮ ಎಲ್ಲ ಹಾಕಿ ಅದನ್ನೊಂದು ಚಿತ್ರಾನ್ನ ಮಾಡಿ ಹೋಮವನ್ನು ಮಾಡ್ತಾರೆ. ಆದರೆ ಇಲ್ಲಿ ಇಂದ್ರಾದಿ ದೇವತೆಗಳಿಗೆ ಬಲಿದಾನ ಕೊಡುವಂತಹದ್ದು. ವಾಸ್ತುವಿನ ಮೇಲೆ ಮೊದಲಿಗೆ ಕುಳಿದವ ಬ್ರಹ್ಮ. ಕೃತ್ವಾಷ್ಟಕಾಷ್ಟಕೋಷ್ಟಾನೇ ಮಧ್ಯೆ ಬ್ರಹ್ಮ ಚತುಷ್ಟಯೇ ಪೂಜ್ಯೋ ದ್ವಯೇ ಶಕ್ರೋ ಯಮೋ ವರುಣ ಏವಚ ಪೂಜ್ಯಶ್ಚ ಕೋಣ್ಯಾ ದೇವೇಶು. ಆ ರೀತಿಯಲ್ಲಿ ಇಂದ್ರಾದಿ ದೇವತೆಗಳನ್ನು, ಮೊದಲಿಗೆ ಬ್ರಹ್ಮದೇವನನ್ನು, ಆಮೇಲೆ ಇಂದ್ರಾದಿ ದೇವತೆಗಳನ್ನು, ಆಮೇಲೆ ಬೇರೆ ಬೇರೆ ದೇವತೆಗಳನ್ನೆಲ್ಲ ಆರಾಧನೆ ಮಾಡಿ ಆ ದೇವತೆಗಳಿಗೆ ನಾವು ಬಲಿದಾನ ಕೊಡುವಾಗ ಕುಂಕುಮ ಮಿಶ್ರಿತವಾದಂತಹ ರಕ್ತದ ಹಾಗೆ ಕಾಣತಕ್ಕಂತಹ ಕುಂಬಳಕಾಯಿಯನ್ನು ಉಪಯೋಗಿಸಿಕೊಂಡು, ತಾಮಸ ಆಹಾರವಾದ ಕುಂಬಳಕಾಯಿಯನ್ನು ಉಪಯೋಗಿಸಿಕೊಂಡು ಹಾಕಿದರೆ ಅದು ತಾಮಸ ಪೂಜೆ ಅಂತ ಹಾಗೆ ಹೋಗ್ತದೆ. ಅದಕ್ಕೆ ಆಚಾರ್ಯ ಮಧ್ವರ ಸಿದ್ಧಾಂತ ಅನುಸರಿಸಿಕೊಂಡೆವು ಎಂದಾದಲ್ಲಿ ಸಾತ್ವಿಕವಾದಂತಹ ಪೂಜೆ ಪಾಯಸೇನೈವ, ಕೇವಲ ಪಾಯಸದಿಂದಲೇನೆ ಬಲಿದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಈ ರೀತಿ ಶುದ್ಧವಾದಂತಹ ಪರಿಸರದಲ್ಲಿ, ಗ್ರಾಮದಿಂದ ಅನತಿ ದೂರದಲ್ಲಿ, ಈಶಾನ್ಯ ಭಾಗದಲ್ಲಿ ದೃಢವಾದಂತಹ ದೇವಾಲಯ ನಿರ್ಮಾಣವನ್ನು ಮಾಡಿಕೊಂಡು ದೇವಾಲಯ ಹೇಗೆ ಮಾಡಬೇಕು ಅಂತ ಕೂಡ ನಿರ್ದೇಶನ ಕೊಡ್ತಾರೆ. ಧ್ವಜಾಯ ಆಯಗಳಲ್ಲ, ಅಶ್ವಪೃಷ್ಠ, ಗಜಪೃಷ್ಠ, ಚತುಷ್ಕೋಣ. ನೀವು ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನ ನೋಡಿದ್ದೀರಲ್ವಾ? ಅನಂತೇಶ್ವರ ದೇವಸ್ಥಾನ ಅದು ಗಜಪೃಷ್ಠದ ದೇವಸ್ಥಾನ. ಗಜಪೃಷ್ಠ ಅಂದರೆ ವರ್ತುಳಾಕಾರದಲ್ಲಿ, ಒಂದು ಭಾಗ ಹಿಂಭಾಗ ವರ್ತುಳಾಕಾರದಲ್ಲಿ ಬರ್ತದೆ. ಚತುಷ್ಕೋಣ ಅಂತ ಹೇಳಿದರೆ ಚಂದ್ರಮೌಳೀಶ್ವರ ದೇವಸ್ಥಾನ, ನಮ್ಮ ದೇವಸ್ಥಾನ ಚತುಷ್ಕೋಣ ಚೌಕಾಕಾರದಲ್ಲಿ ಇರ್ತದೆ. ಅಶ್ವಪೃಷ್ಠ ಅಂತ ಹೇಳಿದರೆ ಪೂರ್ತಿ ವರ್ತುಳ ಬಂದು ದೇವರ ಎಂಟ್ರೆನ್ಸ್, ಹೆಬ್ಬಾಗಿಲು ಅಂದರೆ ಎದುರಿನದ್ದಲ್ಲ, ಗರ್ಭಗುಡಿಗೆ ಪ್ರವೇಶಿಸುವ ಭಾಗ ಏನಿದೆ ಅದು ಸಪೂರವಾಗಿರ್ತದೆ. ಅದಕ್ಕೆ ಅಶ್ವಪೃಷ್ಠ ಅಂತ ಹೆಸರು. ಈ ನಿಟ್ಟಿನಲ್ಲಿ ದೇವಾಲಯ ನಿರ್ಮಾಣವನ್ನು ಮಾಡಿಕೊಂಡು ಅಲ್ಲಿ ದೇವರ ಪ್ರತಿಷ್ಠೆಯನ್ನು ಯಾವ ರೀತಿ ಮಾಡಬೇಕು? 3 ವಿಧವಾದಂತಹ ಕಲ್ಲಿನ ಉಲ್ಲೇಖವನ್ನು ಮಾಡ್ತಾರೆ. ಒಂದು ಸ್ತ್ರೀ ಶಿಲೆ, ಮತ್ತೊಂದು ಪುಂಶಿಲೆ, ಮತ್ತೊಂದು ನಪುಂಸಕ ಶಿಲೆ ಅಂತ. ಕಲ್ಲಿನಲ್ಲಿಯೂ ಲಿಂಗಭೇದ ಇದೆ. ಅದು ಹೇಗೆ ಗೊತ್ತಾಗ್ತದೆ? ಈ ಕಲ್ಲು ಹುಡುಕಿಕೊಂಡು ಹೋದಾಗ ಪ್ರಾಪ್ತವಾದಂತಹ ಕಲ್ಲಿಗೆ ಮೊದಲು ಚೇಣಿಯಿಂದ ಬಡಿಬೇಕು. ಚೇಣಿ ಅಂದರೆ ಗೊತ್ತುಂಟಲ್ಲ, ಈ ಮೂರ್ತಿ ಕಟ್ಟುವವರ ಕೈನ ಚೇಣು ಅಂತ ಕರೀತಾರೆ. ಇಲ್ಲೇನು ಹೇಳ್ತಾರೆ ಇಲ್ಲೇ ಭಾಷೆಯಲ್ಲಿ? ಚೇಣೆ ಅಲ್ವಾ? ಎಲ್ಲಮ್ಮ ಚೇಣೆ ಅಂತ ಹೇಳೋದು ಸರ್ವೇಸಾಮಾನ್ಯ ಅಲ್ವಾ? ಉಳಿ ಬೇರೆ, ಉಳಿ ಅಲ್ಲ, ಉಳಿ ಬೇರೆ, ಚೇಣು ಬೇರೆ. ಇರಲಿ, ಏನೋ ಒಂದು ಸಾಧನ, ಕಬ್ಬಿಣದೊಂದು ಸಾಧನ. ಅದರಲ್ಲಿ ಕಲ್ಲಿಗೆ ಬಡಿಯಬೇಕು. ಬಡಿಯುವಾಗ ಸ್ವರಸ್ಥೂಳತ್ವ ಭೇದೇನ ಪುಂಸ್ರಾದ್ಯ ಜಾಜದ ಶಿಲಾ, ಆಚಾರ್ಯರು ತಂತ್ರಸಾರದ ಹೇಳುವ ಮಾತು. ಸ್ವರವನ್ನು ಗಮನಿಸಿಕೊಂಡು ಪುಂಶಿಲೆ, ಸ್ತ್ರೀ ಶಿಲೆ, ನಪುಂಸಕ ಶಿಲೆ ಅಂತ ಕಂಡು ಹಿಡಿಬೇಕಂತೆ. ಅದು ಹೇಗೆ ಗೊತ್ತಾಗ್ತದೋ ಗೊತ್ತಿಲ್ಲ, ಶಿಲ್ಪಿಗಳ ಹತ್ರವೇ ಕೇಳಬೇಕು. ಸ್ತ್ರೀ ಶಿಲೆಯ ಸ್ವರ ಹೇಗಿರ್ತದೆ? ಪ್ರಾಯ ನುಣುಪಾಗಿರ್ತದೆ ಕಾಣುತ್ತದೆ ಸ್ತ್ರೀ ಶಿಲೆಯದ್ದು. ಪುಂಶಿಲೆದ್ದು ಗಡುಸಾಗಿರ್ತದೆ ಏನೋ, ನಪುಂಸಕ ಶಿಲೆದ್ದು ಹೇಗಿರ್ಬೋದು? ಮಿಶ್ರವಾಗಿರ್ತದೆ ಏನೋ. ಆ ಶಿಲೆಯಲ್ಲಿ, ಅದರಲ್ಲಿ ನಪುಂಸಕ ಶಿಲೆ ಭೂಮಿಯ ಕೆಳಗಿಂದ ಈ ವಾತುಲಾಗಮ ಅಂತ ನಾನು ಏನನ್ನು ಕರೆದೇವೋ ಅದರಲ್ಲಿ ಒಂದು ಷಡಾಧಾರದ ವ್ಯವಸ್ಥೆ ಉಂಟು. ಭೂಮಿಯನ್ನು ಅಗೆದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಷಡಾಧಾರಗಳು ಅಂತ ಪದ್ಮ, ಕೂರ್ಮ, ಶಿಲಾಕುಂಭ,
ಶಿಲಾಕೂರ್ಮ, ಅದರ ಮೇಲೆ ಒಂದು ಕುಂಭ, ಆ ಕುಂಭದ ಒಳಗೆ ಒಂದಿಷ್ಟು ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಹವಳ ಇದನ್ನೆಲ್ಲ ಹಾಕಲಿಕ್ಕೊಂಡು, ಕುಂಭ ಅಂದರೆ ಮಣ್ಣಿನ ಕುಂಭ, ಅದರ ಮೇಲೆ ಯೋಗನಾಳ, ಅದರ ಮೇಲೆ ತಡಂಕಲ್ಲು ಅಂತ ನಾವು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಅಂದರೆ ಕರಾವಳಿಯ ಭಾಷೆಯಲ್ಲಿ ಕರಿತೇವೆ. ಆ ತಡಂಕಲ್ಲು ಅಂತ ಹೇಳಿದರೆ ಯಾವ ಗರ್ಭಗುಡಿಯ ಒಳಗೆ ಯಾವ ಕಲ್ಲಿನ ಮೇಲೆ ಪಾಣಿಪೀಠವನ್ನು ಇಡ್ತೇವೋ ಅದಕ್ಕೆ ತಡಂಕಲ್ಲು ಅಂತ ಹೆಸರು. ಅದು ಸಂಸ್ಕೃತದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಒಂದು ಪೀಠ ತಡಂಕಲ್ಲು, ಅದರ ಮೇಲೆ ಅದು ನಪುಂಸಕ ಶಿಲೆಯಲ್ಲಿ ನಿರ್ಮಾಣವಾಗಿರಬೇಕು. ಅದು ಚಪ್ಪಟೆ ಕಲ್ಲು, ಚೌಕಾಕಾರ ಚಪ್ಪಟೆ ಕಲ್ಲು. ಆ ಚಪ್ಪಟೆ ಕಲ್ಲಿನ ಮೇಲೆ ಸ್ತ್ರೀ ಶಿಲೆಯಿಂದ ಮಾಡಿದಂತಹ ಪಾಣಿಪೀಠ, ಸ್ತ್ರೀಶಿಲೆಯಿಂದ ಮಾಡಿದಂತಹ ಪಾಣಿಪೀಠ, ಆ ಪಾಣಿಪೀಠದಲ್ಲಿ ಪುಂಶಿಲೆಯಿಂದ ಮಾಡಿರತಕ್ಕಂತಹ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಇದು ಆಚಾರ್ಯರು ಕೊಟ್ಟ ನಿರ್ದೇಶನ. ಇದು ಎಲ್ಲ ಆಗಮ ಗ್ರಂಥಗಳಲ್ಲೂ ಹೀಗೆ ನಿಯಮ. ಒಳಗಿನ ದೇವರನ್ನು ಪ್ರತಿಷ್ಠೆ ಮಾಡತಕ್ಕಂತಹ ನಿಯಮ ಇದೇ ರೀತಿ. ನಪುಂಸಕ ಶಿಲೆಯಲ್ಲಿ ಆಧಾರ ಪೀಠ, ಅದರ ಮೇಲೆ ಪಾಣಿಪೀಠ ಸ್ತ್ರೀಶಿಲೆಯಿಂದ, ಅದರ ಮೇಲೆ ಪುಂಶಿಲೆಯಿಂದ ಪ್ರತಿಮೆ ನಿರ್ಮಾಣವನ್ನು ಮಾಡಿ ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿ ಬ್ರಹ್ಮಕಲಶೋತ್ಸವವನ್ನು ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿ ದೇವರ ವಾಸ್ತು ಅಂಕುರಾರೋಪಣೆ ಅಂತ ಹೇಳಿದರೆ ಒಂದು 7 ಬಗೆಯ ಬೀಜಗಳು, 7 ಬಗೆಯ ಬೀಜಗಳನ್ನು ನೆನೆಸಿಟ್ಟು ಅವುಗಳನ್ನು ಒಂದು ವಿಶಿಷ್ಟವಾದಂತಹ ಪಾತ್ರೆಯಲ್ಲಿ ಬಿತ್ತಬೇಕು. ಮೊದಲನೇ ದಿವಸ ಸಾಯಾಹ್ನದಲ್ಲಿ ಮಾಡತಕ್ಕಂತಹ ಕಾರ್ಯ. ಸ್ವಸ್ತಿ ಪುಣ್ಯಾಹ ವಾಚನವನ್ನು ಮಾಡಿಕೊಂಡು ಊರಿನವರು, ದೇವಸ್ಥಾನ ನಿರ್ಮಾಣ ಮಾಡತಕ್ಕಂತಹ ಊರಿನವರು, ಯಜಮಾನ ವರ್ಗ ಎಲ್ಲರೂ ಸೇರಿಕೊಂಡು ನಾವಿನ್ನೂ ಈ ಹೊಸದಾದಂತಹ ದೇವಸ್ಥಾನದ ಉದ್ಘಾಟನೆಯನ್ನು ಅಂದರೆ ಪ್ರವೇಶವನ್ನು ಮಾಡಲಿಕ್ಕಿದ್ದೇವೆ, ಅದಕ್ಕೆ ಇಷ್ಟು ದಿನಗಳ ಕಾರ್ಯ, ಇಷ್ಟು ಕಾರ್ಯಕ್ರಮಗಳೆಲ್ಲ ಆಗಲಿಕ್ಕುಂಟು, ಭಗವಂತ ನಮಗೆ ಅನುಮತಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಪುಣ್ಯಾಹ ವಾಚನವನ್ನು ಮಾಡಿ ಅಂಕುರಾರೋಪಣ ಅಂತ ಕರೀತಾರೆ. ಪ್ರಾಯ ಗೊತ್ತಿದೆ, ಈ ಭಾಗದಲ್ಲಿಯೂ ಕೂಡ ಆ ಕ್ರಮ ಇದೆ. ಮಣ್ಣಿನ ಶರಾವ ಅಂತ ಕರೀತಾರೆ, ಒಂದು ವಿಶಿಷ್ಟವಾದ ಮಣ್ಣಿನ ಪಾತ್ರೆ, ಅದರಲ್ಲಿ ಮಣ್ಣು ತುಂಬಿಸಿ ಈ ಬೀಜಗಳನ್ನು ಬಿತ್ತಬೇಕು. ಬಿತ್ತಿ ಅದರಲ್ಲಿ 14 ಭಗವದ್ ರೂಪಗಳನ್ನು 14 ರೀತಿ ಮಂಡಲ ಹಾಕಿ ಬರೆದು ಇಡಲಿಕ್ಕುಂಟು. ಅದರಲ್ಲಿ ನಿತ್ಯವೂ ಕೂಡ ಭಗವದ್ ರೂಪಗಳನ್ನು ಆವಾಹನೆ ಮಾಡಿ 3 ಹೊತ್ತು ಬ್ರಹ್ಮಕಲಶೋತ್ಸವ ಮುಗಿಯುವವರೆಗೆ 3 ಹೊತ್ತು ಪಾಯಸವನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿ ಅಲ್ಲಿ ಕೂಡ ಸಣ್ಣ ಸಣ್ಣ ಬಲಿದಾನವನ್ನು ಕೊಡಲಿಕ್ಕುಂಟು. ಇಲ್ಲಿಂದ ಆರಂಭಿಸಿ ಪ್ರಾಯಶ್ಚಿತ್ತ ಗರ್ಭಗುಡಿಯ ಸುತ್ತಲೂ 13 ಕುಂಡಗಳನ್ನು ಸ್ಥಾಪನೆ ಮಾಡಬೇಕು. ತ್ರಯೋದಶಾತ್ರ ಕುಂಡಾನಿ ಪರಿತಃ ಕಾರಯೇದ್ ಬುಧಃ ಉಕ್ತ ಲಕ್ಷಣಯುಕ್ತಾನಿ. ತ್ರಯೋದಶಾತ್ರ ಕುಂಡಾನಿ ಪರಿತಃ ಕಾರಯೇತ್. ಕಥಂ ಕಾರಯೇತ್? ಉಕ್ತ ಲಕ್ಷಣಯುಕ್ತಾನಿ. ಉಕ್ತ ಲಕ್ಷಣಾನಿ ನಾಮ ಕುತ್ರ? ದ್ವಿತೀಯಾಧ್ಯಾಯೇ ಕುಂಡಸ್ಯ ಲಕ್ಷಣಂ ಉಕ್ತಂ. ಕೃತ್ವಾ ತ್ರಿಮೇಖಲಂ ಕುಂಡಂ ಚತುರ್ವಿಂಶಾಂಗುಲೋಚ್ಛ್ರಿತಂ ತಾವತ್ ಖಾತಂ ಚತುಷ್ಕೋಣಂ ಉಚ್ಛ್ರಿತಂ ದ್ವಾದಶೈವ ವಾ ದ್ವ್ಯಂಗುಲಂ ತ್ರ್ಯಂಗುಲಂ ವಾಪಿ ಚತುರಂಗುಲಮೇವ ವಾ ವಿಸ್ತಾರೋ ಮೇಖಲಾಂ ಸ್ಯಾದ್ ಅಂತ್ಯಾ ವಾ ಚತುರಂಗುಲ. ಈ ರೀತಿಯಾಗಿ ಕುಂಡ ನಿರ್ಮಾಣ ಮಾಡುವುದು ಅಂತ ಹೇಳಿದ್ದಾರೆ. ಅಲ್ಲಿ ಉಕ್ತ ಲಕ್ಷಣಯುಕ್ತಾನಿ. ದ್ವಿತೀಯಾಧ್ಯಾಯದಲ್ಲಿ ಏನು ಹೇಳಿದ್ದಾರೋ ಅದಕ್ಕನುಗುಣವಾಗಿ ಕುಂಡ ನಿರ್ಮಾಣ ಮಾಡಿ ಪ್ರಧಾನಂತು ಅಗ್ನಿಕೋಣಕ್ಕೆ ಪ್ರಧಾನ ಕುಂಡವನ್ನು ಗರ್ಭಗೃಹದ ಆಗ್ನೇಯ ಭಾಗದಲ್ಲಿ ಹಾಕಿ ಅಲ್ಲಿ ನಿರಂತರವಾಗಿ ಹೋಮಗಳು ನಡಿಬೇಕು. ಪ್ರಾಯಶ್ಚಿತ್ತಾಹುತಿಗಳು, ಅಷ್ಟಾಕ್ಷರ ಮಂತ್ರ, ವಿಷ್ಣು ಗಾಯತ್ರಿ ಮಂತ್ರ, ಪುರುಡ ಸೂಕ್ತ ಮಂತ್ರ, ಬೇರೆ 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 ವಿಷ್ಣು ಮಂತ್ರಗಳಿಂದ ವಿಶೇಷವಾಗಿ ಯಾವ ದೇವರ ಪ್ರತಿಷ್ಠೆ, ಇಲ್ಲಿ ತಂತ್ರಸಾರದಲ್ಲಿ ಆಚಾರ್ಯರು ಹೇಳುವುದು ವಿಷ್ಣು ಪ್ರತಿಷ್ಠೆಗೆ ಸಂಬಂಧಪಟ್ಟ ಹಾಗೆ. ಬೇರೆ ಬೇರೆ ದೇವತೆಗಳ ಪ್ರತಿಷ್ಠೆ ಅಂತ ಆದರೆ, ಉದಾಹರಣೆಗೆ ಗಣಪತಿಯೋ ದುರ್ಗೆಯೋ ಸ್ಕಂದನೋ ಬೇರೆ ಬೇರೆ ದೇವತೆಗಳ ಪ್ರತಿಷ್ಠೆ ಅಂತ ಆದರೆ ಆಯಾಯ ದೇವತೆಗಳಿಗೆ ಹೇಳಿರತಕ್ಕಂತಹ ಮಂತ್ರ ವಿಶೇಷಗಳಿಂದ ಇಲ್ಲಿ ಹೇಳಿದ್ದಾರೆ. ಮಂತ್ರ 4ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಆ ಮಂತ್ರ ವಿಶೇಷಣಗಳಿಂದ ವಿಶೇಷ ಆಹುತಿಗಳನ್ನು ಎಷ್ಟು 108 1008 ಅಲ್ಲ, 10,000 ಸಂಖ್ಯೆಯಲ್ಲಿ 1,00,000 ಸಂಖ್ಯೆಯಲ್ಲಿ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಸಂಖ್ಯೆಯಲ್ಲಿ ಹೋಮವನ್ನು ಮಾಡಿಕೊಂಡು ಕೊನೆಗೆ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಬೇಕಾದರೆ ಅದಕ್ಕೂ ಕೆಲವು ವಿಧಿವಿಧಾನಗಳಿದ್ದಾವೆ. ಸಪ್ತಾಧಿವಾಸ ಅಂತ ಕರೀತಾರೆ. 7 ಬಗೆಯ ಅಧಿವಾಸಗಳು ಯಾವುದೆಲ್ಲ? ಪಂಚಗವ್ಯ, ಪಂಚಾಮೃತ. ಮೊದಲಿಗೆ ಜಲಾಧಿವಾಸ, ಪ್ರತಿಮೆ ನಿರ್ಮಾಣ ಆದ ತಕ್ಷಣ ಅದನ್ನು ನೀರಿನಲ್ಲಿ ಮುಳುಗಿಸಿಡಬೇಕು. ಎಷ್ಟು ದಿವಸವೋ ಸಾಧ್ಯವೋ ಅಷ್ಟು ದಿವಸ, ಕನಿಷ್ಠ ಪಕ್ಷ 48 ದಿವಸ ನೀರಿನಲ್ಲಿ ಮುಳುಗಿಸಿಡಬೇಕು. ಅದಕ್ಕೆ ಜಲಾಧಿವಾಸ ಅಂತ ಹೆಸರು. ಅದಾದ ಮೇಲೆ ಪಂಚಗವ್ಯೇ ಸಪ್ತರಾತ್ರಂ ಕ್ಷಿಪ್ತ್ವಾ. ಪಂಚಗವ್ಯದಲ್ಲಿ 7 ರಾತ್ರಿಗಳ ಕಾಲ ಇರಬೇಕು. ಅದಕ್ಕೆ ಅರ್ಥ ಹುಡುಕಲಿಕ್ಕೆ ಹೋಗಿ ಬಹಳ ಸಮಸ್ಯೆ ಆಯಿತು. ಯಾವ ವ್ಯಾಖ್ಯಾನ ಗ್ರಂಥಗಳಲ್ಲೂ ಸಿಗಲಿಲ್ಲ. ಅದು ಮತ್ತೆ ನಾನೇ ಒಂದು ಅರ್ಥವನ್ನು ಚಿಂತನೆ ಮಾಡಿಕೊಂಡೆ.
ಹೆಗ್ಗಳಿಕೆ ಅಲ್ಲ ಹೇಳಿದ್ದು, ಬೇರೆ ಉಪಾಯ ಇರಲಿಲ್ಲ. ಪಂಚಗವ್ಯದಲ್ಲಿ 7 ರಾತ್ರಿ ಇಟ್ಟು ಅಂತಾದರೆ ಬಿಂಬದ ಪರಿಸ್ಥಿತಿ ಬೇಡ ಅಂತ. ಯಾಕೆ ಹೇಳಿದರೆ, ಬೆಳಿಗ್ಗೆ ಮಾಡಿದ ಪಂಚಗವ್ಯ ಮಧ್ಯಾಹ್ನ ನೋಡುವಾಗ ಅದು ಒಡೆದು ಹಾಳಾಗಿ ಹೋಗಿರ್ತದೆ. ಸಂಜೆ ನೋಡಿದರೆ ಕ್ರಿಮಿಗಳು ಹುಟ್ಟಿಕೊಂಡಿರ್ತವೆ ಅದರಲ್ಲಿ. ಅಂತಹ ಪಂಚಗವ್ಯದಲ್ಲಿ 7 ದಿವಸ ಒಂದು ಪ್ರತಿಮೆಯನ್ನು ಇಡಬೇಕು ಅಂತ ಹೇಳಿದರೆ ಅದು ಆ ರೀತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಒಂದೋ 7 ದಿವಸವೂ ಪಂಚಗವ್ಯವನ್ನು ಹೊತ್ತಿಂದ ಹೊತ್ತಿಗೆ ವ್ಯತ್ಯಾಸ ಮಾಡಬೇಕು, ಅಥವಾ ಒಂದೊಂದು ಗವ್ಯದಲ್ಲಿ ಒಂದೊಂದು ದಿವಸ ಇಡಬೇಕು. ಆಗ 5 ದಿವಸ ಆಗ್ತದೆ. ಒಂದು ದಿವಸ ಗೋಮೂತ್ರದಲ್ಲಿ, ಒಂದು ದಿವಸ ಗೋಮಯ ಉದಕದಲ್ಲಿ, ಒಂದು ದಿವಸ ಹಾಲಿನಲ್ಲಿ, ಒಂದು ದಿವಸ ದಧಿಯಲ್ಲಿ, ಒಂದು ದಿವಸ ಘೃತದಲ್ಲಿ, ಒಂದು ದಿವಸ ನಿಮ್ಮ ಕುಶೋದಕ ಪಂಚಗವ್ಯದಲ್ಲಿ ಸೇರುವುದಿಲ್ಲ, ಅದು ಎಕ್ಸ್ಟ್ರಾ ಫಿಟ್ಟಿಂಗ್. ಅಂತೂ ಇರಲಿ, ತಪ್ಪಲ್ಲ ಹೇಳಿದ್ದಾರೆ. ಅಂತ ಕುಶೋದಕದಲ್ಲಿ ಅದಾದ ಮೇಲೆ ಅದು 6 ಆಯಿತು. ಕುಶೋದಕಕ್ಕೆ 6 ಆಯಿತು. ಪಂಚಗವ್ಯ ಅಂದರೆ 5, ಕುಶೋದಕ 6ನೇದ್ದು 6 ದಿವಸ ಆಯಿತು. ಅದಾದ ಮೇಲೆ ಮತ್ತೆ ಶುದ್ಧೋದಕದಲ್ಲಿ 1 ದಿವಸ, ಇದಾದಾಗ 7 ಆಗ್ತದೆ. ಈ ರೀತಿ ಇರಬಹುದು ಅಂತ ಚಿಂತಿಸಿಕೊಂಡು ಅಂತ ಪಂಚಗವ್ಯ ಸಪ್ತರಾತ್ರಂ ಕ್ಷಿಪ್ತ್ವಾ ಪುರುಢ ಸೂಕ್ತದ ವೇದಾಂಶ್ಚ ಚತುರ ಸಮ್ಯಕ್ ಪಾರಯೇಯುರ್ದ್ವಿಜೋತ್ತಮಾಹ. ಪುರುಢ ಸೂಕ್ತದಲ್ಲಿ ಅದನ್ನು ಪಂಚಗವ್ಯದೊಳಗೆ ಇಡಬೇಕಂತೆ. ಅಂದರೆ 7 ಗವ್ಯಗಳಲ್ಲಿ ಪ್ರತ್ಯೇಕವಾಗಿ ಇಟ್ಟು 4 ವೇದಗಳ ಪಾರಾಯಣ 7 ದಿನ ನಿರಂತರವಾಗಿ ನಡಿಬೇಕು, ಅದನ್ನು ಮುಟ್ಟಿಕೊಂಡು. ಅದಾದ ಮೇಲೆ ಪಂಚಾಮೃತಾಧಿವಾಸ, ಅದಾದ ಮೇಲೆ ಧಾನ್ಯಾಧಿವಾಸ, ಪುಷ್ಪಾಧಿವಾಸ, ಗಂಧಾಧಿವಾಸ, ಕೊನೆಗೆ ಶಯ್ಯಾಧಿವಾಸ. ಇದೆಲ್ಲ ಯಾಕೆ ಅಂತ ಕೇಳಿದರೆ, ಆ ಪ್ರತಿಮೆಯಲ್ಲಿ ಭಗವಂತನ ಸಾನ್ನಿಧ್ಯ ವೃದ್ಧಿಯಾಗುವುದಕ್ಕೋಸ್ಕರ. ಫಲದಲ್ಲಿ ಸಂಕಲ್ಪದಲ್ಲಿ ಪ್ರತ್ಯೇಕ ಅದರ ಒಳಗೆ ಮೇಧಾಶಕ್ತಿ ಜಾಸ್ತಿ ಆಗಲಿಕ್ಕೋಸ್ಕರ ಈ ಅಧಿವಾಸ, ಒಳಗೆ ನರನಾಡಿಗಳು ಹುಟ್ಟಿಕೊಳ್ಳುವುದಕ್ಕೋಸ್ಕರ ಈ ಅಧಿವಾಸ, ಮತ್ತೊಂದು ದಿವಾಸ ಮತ್ತೊಂದಕ್ಕೋಸ್ಕರ ಅಂತ ಬೇರೆ ಬೇರೆ ಸಂಕಲ್ಪದಲ್ಲೇ ಹೇಳುತ್ತಾರೆ. ಅದೇನೇ ಇದ್ರೂ ಕೂಡ ಒಟ್ಟಿನಲ್ಲಿ ತಾತ್ಪರ್ಯ ಏನು ಕೇಳಿದರೆ, ಭಗವಂತನ ಪರಿಪೂರ್ಣ ಚೈತನ್ಯ ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಆ ಉದ್ದೇಶಕ್ಕೋಸ್ಕರ ಬಿಂಬದ ಪಾವಿತ್ರ್ಯತೆಗೋಸ್ಕರ 7 ಬಗೆಯ ಅಧಿವಾಸಗಳನ್ನು ಹೇಳಿ ಕೊನೆಗೆ ಶಯ್ಯಾಧಿವಾಸ, ಶಯ್ಯೆಯಿಂದ ಶುಭ ಮುಹೂರ್ತದಲ್ಲಿ ಭಗವಂತನನ್ನು ಎಬ್ಬಿಸಿ. ಯಾವ ಸೂಕ್ತದಿಂದ? ಪ್ರಾತಃ ಸೂಕ್ತ. ಪ್ರಾತರಗ್ನಿಂ ಪ್ರಾತರಿಂದ್ರಂ ಹವಾಮಹೇ. ಈ ಸೂಕ್ತದಿಂದ ದೇವರನ್ನು ಎಬ್ಬಿಸಿ ದಶವಿಧ ಸ್ನಾನವನ್ನು ಮಾಡಿಸಿ ಶುಭ ಮುಹೂರ್ತದಲ್ಲಿ ದೇವರನ್ನು ಬಿಂಬದಲ್ಲಿ ಪ್ರತಿಷ್ಠೆ ಮಾಡಬೇಕು. ಪ್ರತಿಷ್ಠೆ ಮಾಡಿ ಮತ್ತೆ ಕುಂಭಾಭಿಷೇಕ. ಕುಂಭಾಭಿಷೇಕ ಹೇಗೆ? ಅಲ್ಲಿ 2ನೇ ಅಧ್ಯಾಯದಲ್ಲಿ ಕಲಶ ಪ್ರತಿಷ್ಠೆ ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೋ ಆ ರೀತಿಯಲ್ಲಿ 1008 ಕಲಶ. ಅದಾಗಲಿಲ್ವಾ? ಶತಂ ತದರ್ಧಂ ಪಾದಂ ವಾ ವಿತ್ತಾಭಾವೇನ ಗದ್ಯತೆ. 1000 ಆಗಲಿಲ್ವೋ 500, ಅದು ಆಗುದಿಲ್ವೋ 250, ಅದು ಆಗುದಿಲ್ವೋ 100, ಅದು ಆಗುದಿಲ್ವಾ ದೇವಸ್ಥಾನ ಮಾಡಲಿಕ್ಕೆ ಹೋಗಬೇಡಿ. ಅಷ್ಟು ಮಾಡಲಿಕ್ಕೆ ಆಗೋದ್ರ ದೇವಸ್ಥಾನ ಕಟ್ಟಲಿಕ್ಕೆ ಹೋದದ್ದು ಯಾಕೆ ಅಂತ ಆಚಾರ್ಯ ಹೇಳಿಲ್ಲ, ನಾನು ಹೇಳಿದ್ದು. ಹಾಗೆ ಶತಂ ತದರ್ಧಂ ಪಾದಂ ವಾ ವಿತ್ತಾಭಾವೇ ನಿಗದ್ಯತೆ. ಹಣ ಇಲ್ಲ ಅಂತ ಆದರೆ ವಿತ್ತಾಭಾವೇ ಎಷ್ಟು ಕೊನೆ ಪಕ್ಷಕ್ಕೆ 250ರ ಚಿಲ್ಲರೆಯಲ್ಲಿ ಬರ್ತದೆ. ಪರಿಕಲಶಗಳು ಒಂದು 13 ಬರ್ತವೆ. ಅಷ್ಟಾದರೂ ಕೂಡ ಕಲಶ ಪ್ರತಿಷ್ಠೆ ಮಾಡಿ ಬಿಂಬವನ್ನು ಪ್ರತಿಷ್ಠೆ ಮಾಡಿದ ಮೇಲೆ ಆ ಇದರಲ್ಲಿ ಅಜಾದಿ ಕಲೆಗಳನ್ನು ಆವಾಹನೆ ಮಾಡಿ ಅಭಿಷೇಕವನ್ನು ಮಾಡಿ ಉತ್ಸವಾದಿಗಳನ್ನು ಮಾಡಬೇಕು. ಪ್ರತಿನಿತ್ಯದಲ್ಲಿಯೂ ಇಷ್ಟೇ ಅನ್ನವನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಏಕಾದಶಿ ಮಾಡಬೇಕೋ ಬೇಡವೋ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಹಾಗೆ ಹೇಳಿದ ಹಾಗೆ ಧರ್ಮಶಾಸ್ತ್ರವನ್ನು ನೋಡಿ, ಧರ್ಮಶಾಸ್ತ್ರ ನಿಷೇಧ ಮಾಡಿದಾದ ಕಾರಣ ಮಾಡಬೇಡಿ. ಈ ರೀತಿ ಮುಂದೆ ಇಷ್ಟೆಲ್ಲ ಆದಮೇಲೆ ಇದು ತುಂಬ ಇಂಪಾರ್ಟೆಂಟ್, ಕ್ರಮದಲ್ಲಿ ಕೊಡಬೇಕು. ಏನು? ಗುರುಗಳಿಗೆ ದಕ್ಷಿಣ ಕೊಡಬೇಕಂತ. ಎಷ್ಟು ಕೊಡಬೇಕು? ಗುರವೇ ದಕ್ಷಿಣ ದದ್ಯಾತ್ ಕೋಟಿಂ ಲಕ್ಷಂ ಸಹಸ್ರಕಂ. 1 ಕೋಟಿ ರೂಪಾಯಿ ಕೊಡಬೇಕಂತೆ ಗುರುಗಳಿಗೆ. ಮತ್ತೆ ಜೀವನದಲ್ಲಿ ಬ್ರಹ್ಮಕಲಶ ವಹಿಸಿಕೊಡ್ಬೇಕು ಅಂತಿಲ್ಲ. ಶತಂ ತದರ್ಧಂ ಪಾದಂ ವಾ ನಿಸ್ವೋ ಭಕ್ತ್ಯ ಕ್ಷಮಾಪಯೇತ್. 1 ಕೋಟಿ ರೂಪಾಯಿ ಕೊಡಿ, ಆಗುದಿಲ್ವಾ? 1,00,000 ರೂಪಾಯಿ ಆದರೂ ಕೊಡಿ, ಅದೂ ಆಗುದಿಲ್ವಾ? ಅದರ ಅರ್ಧ, ಅದರ ಅರ್ಧ, ಅದೂ ಆಗುದಿಲ್ವಾ? ನಿಸ್ವೋ ಅಲ್ಲಿ ಹೇಳಲಿಲ್ಲ, ಅದನ್ನು ಹೇಳಲಿಲ್ಲ. ಏನು ಹೇಳ್ತಾರೆ? ನಿಸ್ವೋ ಭಕ್ತ್ಯಾ ಕ್ಷಮಾಪಯೇತ್ ಅಂತ ಕೇಳ್ತಾರೆ. ಎಷ್ಟಾದರೂ ಕೊಟ್ಟು ಕ್ಷಮಿಸಿಬಿಡಿ, ನಮ್ಮ ಹತ್ರ ಇಷ್ಟೇ ಇರೋದು ಅಂತ ಹೇಳಬೇಕಂತೆ. ಹಾಗೆ ಗುರುವಾದರೂ ಕ್ಷಮಿಸಬೇಕು, ಅದು ಗುರುವಿನ ಲಕ್ಷಣ. ಯಾಕೆ? ದುಡ್ಡಿನ ಆಸೆಗೆ ಪೌರೋಹಿತ್ಯವನ್ನು ಮಾಡಬಾರದು. ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂತ. ಅಸಂತುಷ್ಟನಾದಂತಹ ದ್ವಿಜ ಇದ್ದಾನೆ ಅಂತಾದರೆ ಅವನ ದ್ವಿಜತ್ವ ನಾಶ ಆಗ್ತದೆ. ಕೊಟ್ಟ ದಕ್ಷಿಣೆ ಕಡಿಮೆಯಾಯಿತು ಅಂತ ಮನಸ್ಸಿನಲ್ಲಿ ಚಿಂತೆ ಬಂದರೆ ಅವನ ಬ್ರಾಹ್ಮಣ್ಯವೇ ನಾಶ ಆಗಿ ಹೋಯಿತು. ಸಂತುಷ್ಟಶ್ಚ ಮಹೀಪತಿ. ರಾಜನಾದವ
ನನಗೆ ಇಷ್ಟೇ ಸಾಕು, ಇನ್ನು ಏನು ಬೇಡ ಅಂತ ಭಾವನೆ ಇರಬಾರ್ದು. ಅವನು ರಾಜ್ಯ ವಿಸ್ತಾರ ಮಾಡೋದ್ರಲ್ಲೇ ತೊಡಗಿಕೊಳ್ಬೇಕು. ಯಾಕೆ? ಇಷ್ಟೇ ಸಾಕು ಅಂತ ಸುಮ್ಮನಿದ್ರೆ ಆಚಿಂದ ಈಚಿಂದ ಎಲ್ಲರೂ ದಾಳಿ ಮಾಡಿ 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 ಕೊನೆಗೆ ಅವನಿಗೆ ಮನೆಯೇ ಇಲ್ಲ ಅಂತಾಗಿ ಹೋಗ್ತದೆ ರಾಜನಿಗೆ. ಹಾಗಾಗಿ ಮಹೀಪತಿ ಸಂತುಷ್ಟನಾಗಬಾರದು, ದ್ವಿಜ ಯಾವಾಗಲೂ ಸಂತುಷ್ಟನಾಗಿಯೇ ಇರಬೇಕು ಅಂತ ಶಾಸ್ತ್ರದ ನಿಯಮ. ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಇಂದ ನಿಶ್ರೋ ಭಕ್ತ್ಯಾ ಕ್ಷಮಾಪಯೇತ್. ಎಷ್ಟು ಸಾಧ್ಯವಷ್ಟು ದಕ್ಷಿಣೆಯನ್ನು ಕೊಟ್ಟು ಕ್ಷಮಾಯಾಚನೆಯನ್ನು ಮಾಡಿ ಅಂತ ಹೇಳುತ್ತಾರೆ. ಈ ನಿಟ್ಟಿನಲ್ಲಿ ಗುರುಗಳಿಗೆ ದಕ್ಷಿಣೆಯನ್ನು ಕೊಟ್ಟು ಆಶೀರ್ವಚನವನ್ನು ಪಡ್ಕೊಳ್ಬೇಕಂತೆ. ಯಾವ ರೀತಿ? ಮಂತ್ರಾಕ್ಷತೆ ಮಾಡ್ತಾರಲ್ಲ, ನೋಡಿದ್ದೀರಾ? ಅಯಂ ಯಜಮಾನ ಹಾನವರದನ್ನದಾನ ವಿದ್ಯುಜ್ಜನ ಆಶೀರ್ವಾದ ಪರಂಪರಾ ಯುಕ್ತ ಸಮಸ್ತ ಐಶ್ವರ್ಯಯುಕ್ತೋ ಭೂಯಾಜಿತಿ ಭವಂತೋ ಮಹಂತೋ ಗೃಹಂತೋ. ಆ ರೀತಿಯಲ್ಲಿ ಆಶೀರ್ವಚನವನ್ನು ಸ್ವೀಕಾರ ಮಾಡಿ ಸಮಗ್ರ ಗ್ರಾಮಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಂಗಳವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿತ್ಯದಲ್ಲಿಯೂ ಕೂಡ ದೇವರಿಗೆ ಯಾವುದಕ್ಕೂ ಕಡಿಮೆ ಇರದಂತೆ ವೈಭವದಿಂದ ದೇವರ ಪೂಜೆಯನ್ನು ಮಾಡಬೇಕು. ಮತ್ತೊಮ್ಮೆ ಬ್ರಹ್ಮಕಲಶವನ್ನು ಮಾಡಬೇಕು. ಯಾವಾಗ? ದೇವಸ್ಥಾನ ಜೀರ್ಣೋದ್ಧಾರ ಆದಾಗ. ನಾಯಿ ಪ್ರವೇಶಿಸಿದರೆ, ಚಾಂಡಾಳ ಪ್ರವೇಶ ಆದ ಅಂತಾದರೆ, ಕಳ್ಳ ಪ್ರವೇಶಿಸಿದ ಅಂತಾದರೆ ಆಗ ಸಾನ್ನಿಧ್ಯ ನಾಶ ಆಗ್ತದೆ. ಶವಾದ್ಯುಪಹತೌ ಚೈವ ಪೂಜಾ ವಿಚ್ಛೇದನೆ ತಥಾ ಸ್ನಪನೋಕ್ತೇನ ಮಾರ್ಗೇಣ ಪ್ರಾಯಶ್ಚಿತ್ತ ವಿಧಿಸ್ಮೃತಃ. ಹೆಣ ಬಿತ್ತು ಅಂತಾದರೆ ದೇವಸ್ಥಾನದಲ್ಲಿ ಶವಾದ್ಯುಪಹತೌ ಚೈವ ಪೂಜಾ ವಿಚ್ಛೇದನೆ ತಥಾ, ಒಂದು ದಿವಸ ಪೂಜೆ ನಿಂತು ಹೋಯಿತು, ಯಾರು ಪೂಜೆಯೇ ಮಾಡಲಿಲ್ಲ. ಶುನಕಾದಿ ಪ್ರವೇಶನೆ, ನಾಯಿಯ ಪ್ರವೇಶ ಆಯಿತು, ಚಾಂಡಾಳ ಪ್ರವೇಶ ಸ್ಪರ್ಶ ಆಯಿತು, ಹುಚ್ಚ ಪ್ರವೇಶ ಮಾಡಿದ. ಇಂತಹ ಸಂದರ್ಭಗಳಲ್ಲಿ ಅದನ್ನೇ ಗಮನ ಕೊಡ್ತಾ ಕೂರಬೇಡಿ ನಮ್ಮ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾರೆ ಅಂತ. ಮೊನ್ನೆ ರಾತ್ರಿ 3 ಗಂಟೆಗೆ ನಾಯಿ ಬಂದಿತ್ತು, ನೋಡಿದ್ದೀರಾ ಯಾರಾದರೂ? ನೀವೆಲ್ಲ ಅಲ್ಲೇ ಮಲಗಿರ್ತೀರಿ, ನಿಮ್ಮ ಹತ್ತಿರ ಮಲಗಿ ಹೋಗಿರ್ಲಿಕ್ಕೂ ಸಾಕು. ರಾತ್ರಿ 3 ಗಂಟೆ ಪ್ರಭುವಾಚಾರ್ಯ ಹೇಳಿದರು, ರಾತ್ರಿ ನಾಯಿ ಬಂದಿದೆ ಮನೆಗೆ, ದೇವಸ್ಥಾನಕ್ಕೆ ಅಂತ. ಹಿಂಬದಿಯ ಗೇಟಿಂದ ಒಳಗೆ ಬಂದು ಕೃಷ್ಣದೇವರ ಹತ್ರ ಒಂದು ಹೆಗ್ಗಣವನ್ನು ಹಿಡಿದು ಅದನ್ನು ಎಳೆದಾಡಿ ಚೀರಾಡಿ ಎಲ್ಲ ಗಲೀಜು ಮಾಡಿ. ನೋಡಿದ್ದೀರಾ? ಬೆಳಗ್ಗೆ ನೋಡಿರ್ಬೋದು, ಪ್ರಾರ್ಥನೆಗೆ ಹೋದಾಗ 1 ವಾರದ ಹಿಂದೆ ದೇವಸ್ಥಾನದಲ್ಲಿ ಹೆಗ್ಗಣದ ಹೆಣ ಅಲ್ಲೇ ಬಿದ್ದಿತ್ತು. 2 ನಾಯಿ ಕ್ಯಾಮರಾದಲ್ಲಿ ನೋಡಿದ್ದು ನಾವು. ಮತ್ತೆ ಮರದ ಕಲಶ ಎಲ್ಲ ಮಾಡಿದ್ದು ದೇವರಿಗೆ ಮಾರನೇ ದಿವಸ. ಆ ರೀತಿ ನಾಯಿ ಒಳಗೆ ಬಂದರೆ ಜಾಗ್ರತೆ. ನೀವು ಕೂಡ ರಾತ್ರಿ ಮಲಗುವಾಗ ಆದಷ್ಟು ಎಲ್ಲೆಲ್ಲ ಬಾಗಿಲು ಹಾಕಲಿಕ್ಕೆ ಸಾಧ್ಯವೋ ನಿಮ್ಮಿಂದ ದೇವಸ್ಥಾನದ ಸಾನ್ನಿಧ್ಯ ರಕ್ಷಣೆಗೋಸ್ಕರ ಬಾಗಿಲು ಹಾಕಿ ಮಲ್ಕೊಳ್ಳಿ. ಇದು ಇದರ ವಿಷಯದಲ್ಲ, ಹೇಳಿ ನೆನಪಾಯ್ತದಕ್ಕೆ ಹೇಳಿದೆ. ಬಾಗಿಲು ಹಾಕಿ ಯಾವುದೇ ಪ್ರಾಣಿಗಳು ಒಳಗೆ ಬಾರದ ಹಾಗೆ, ನಾಯಿಗಳು ಬರದ ಹಾಗೆ ಒಂದು ಬಾಗಿಲು ಹಾಕಿ ಮಲ್ಕೊಳ್ಳಿ. ಆ ರೀತಿ ನಾಯಿ ಪ್ರವೇಶ ಆದರೆ ಶುನಕಾದಿ ಪ್ರವೇಶನೆ ಶವಾದ್ಯುಪಹತೌ ಚೈವ ಪೂಜಾ ವಿಚ್ಛೇದನೆ ತಥಾ ಸ್ತಮನೋಕ್ತೇನ ಮಾರ್ಗೇಣ ಪ್ರಾಯಶ್ಚಿತ್ತ ವಿಸ್ಮೃತಃ. ಬ್ರಹ್ಮಕಲಶವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿ ಪುನಃ ಬ್ರಹ್ಮಕಲಶ ಮಾಡಬೇಕು ಅಂತ. ಇಷ್ಟೇ ವಿಸ್ತಾರ ಬೇಕು ಅಂತಿಲ್ಲ. ಪ್ರಧಾನ ಅರ್ಚಕರನ್ನು, ಪುರೋಹಿತರನ್ನು ಕರೆದು ಎಷ್ಟು ಸಾಧ್ಯವಷ್ಟು ಕಲಶ ಪ್ರತಿಷ್ಠೆ ಮಾಡಿ, ಕಲಾವಾಹನೆಯನ್ನು ಮಾಡಿ, ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಿ ಅದರಲ್ಲಿ ಅಭಿಷೇಕ ಮಾಡಿದರೆ ಸಾಕು. ಈ ರೀತಿ ಮಾಡಬೇಕು ಅಂತ ಹೇಳಿ ಮುಂದೆ ತತ್ವಗಳು ಯಾವುದು, ಕಲೆಗಳು ಯಾವುದು ಅಂತ ಹೇಳುತ್ತಾ ತೃತೀಯಾಧ್ಯಾಯದಲ್ಲಿ ಸಮಗ್ರ ಪ್ರತಿಷ್ಠಾ ವಿಧಿವಿಧಾನಗಳನ್ನು ಕೊನೆಗೊಳಿಸ್ತಾರೆ. ಮುಹೂರ್ತ ಅಂದರೆ ವಿಷಯ ಗೊತ್ತು. ಯೋಗ್ಯ ಮುಹೂರ್ತದಲ್ಲಿ ಮುಹೂರ್ತ ನೋಡುವುದು ಹೇಗೆ? ಯಾರಿಗೆ ಗೊತ್ತಿದೆ? ಮುಹೂರ್ತ ನೋಡ್ಲಿಕ್ಕೆ ಯಾರಿಗೆ ಬರ್ತದೆ? ಜ್ಯೋತಿಷ್ಯ ವಿದ್ಯಾರ್ಥಿಗಳು ಸಾಕು, ತೊಂದರೆ ಇಲ್ಲ. ಅಲ್ಲ, ಪರೀಕ್ಷೆ ಮಾಡೋದಿಲ್ಲ. ಮುಹೂರ್ತ ನೋಡಿದ್ರೆ ಬಹಳ ಸುಲಭ, ಏನು ದೊಡ್ಡ ಕಷ್ಟ ಏನಿಲ್ಲ. 27 ನಕ್ಷತ್ರಗಳು ಗೊತ್ತುಂಟಲ್ಲ ಎಲ್ರಿಗೂ. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ರೇವತಿ ಅಂತವಾಗಿ 27 ನಕ್ಷತ್ರಗಳು. ನಕ್ಷತ್ರ ತಾರಾಬಲ ಅಂತ ಬಂದಿರ್ತದೆ. ತಾರಾಬಲ ಏನು? ಜನ್ಮ, ಸಂಪದ್, ವಿಪತ್ಕ್ಷೇಮ, ಪ್ರತ್ಯರ, ಸಾಧಕೋ ವದಃ, ಮೈತ್ರ, ಪರಮ ಮೈತ್ರಂಚ. 9 ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರ, ಸಾಧಕ, ವಧ, ಮೈತ್ರ, ಪರಮ ಮೈತ್ರ. ಈ ನಕ್ಷತ್ರ ಇದರಲ್ಲಿ ಅನುಗುಣವಾಗಿ ಬರಬೇಕು. ಜನ್ಮ ಆದರೆ ಅಡ್ಡಿಲ್ಲ, ಸಂಪತ್ತಾದರೆ ಅಡ್ಡಿಲ್ಲ, ವಿಪತ್ತಾಗಬಾರದು, ವಿಪತ್ತು ಕ್ಷೇಮ ಆಗ್ಬೋದು, ಪ್ರತ್ಯರ ಆಗಬಾರದು. ಪ್ರತ್ಯರ ಅಂದರೆ ವಿಘ್ನ ಅಂತ ಅರ್ಥ. ಸಾಧಕ ಆಗ್ಬೋದು, ವಧಃ ಆಗಬಾರದು, ಮೈತ್ರ, ಪರಮ ಮೈತ್ರ ಆಗ್ಬೋದು. ಆ ಪರಮ ಮೈತ್ರದಲ್ಲಿ ಬೇರೆ ಬೇರೆ ವಾದ ಉಂಟು. ಪರಂ ಅಮೈತ್ರ ಅಂತ, ಆದರೆ ಹಾಗೆ ಸಂಧಿ ಮಾಡುವ ಕ್ರಮ ಎಲ್ಲೂ ಇಲ್ಲ. ಹಾಗಾಗಿ ಯಾರೋ ಹೊಸ ವ್ಯಾಖ್ಯಾನಕಾರರು ಹೀಗೆ ಆಗಿರಬಹುದು ಅಂತ ಹೇಳಿರ್ಲಿಕ್ಕೆ ಸಾಕು. ಹಾಗೆ ಇಲ್ಲ. ಅದು ಯಾಕೆ ಕೇಳಿದರೆ, ವಿಷಮವನ್ನು ಬಿಡಿ, ಸಮವನ್ನು ಮಾತ್ರ ತಗೊಳ್ಳಿ ಅಂತ ಒಂದು ನ್ಯಾಯ. ಜನ್ಮ ವಿಷಮ, ಅದು ಜನ್ಮ ಆಗುವುದಿಲ್ಲ ಕೆಲವುದಕ್ಕೆ, ಶಾಂತಿ ಪ್ರಕ್ರಿಯೆಗಳಿಗೆ ಮಾತ್ರ. ಈಗ ಉದಾಹರಣೆಗೆ ಒಬ್ಬನ ದೇವದತ್ತ ಅಂತ ಒಬ್ಬ ಇದ್ದಾನೆ, ಅವನದ್ದು ಜನ್ಮ ನಕ್ಷತ್ರ, ಅವನದ್ದು ಅಶ್ವಿನಿ ನಕ್ಷತ್ರ ಇದೆ.
ಯಾರು ದೇವದತ್ತ ಇದ್ದಾರೆ ಇಲ್ಲಿ? ಇದ್ದಾರಣ್ಣ? ನಿನ್ನ ಹೆಸರು ದೇವದತ್ತನ? ಇಲ್ಲಿಯೂ ಇದ್ದಾನೆ, ತರ್ಕದಲ್ಲಿ ಮಾತ್ರ ಅಲ್ಲ. ಅಶ್ವಿನಿ ನಕ್ಷತ್ರವನ್ನು ಇಟ್ಕೊಳ್ಳಿ. ಅವನ ನಕ್ಷತ್ರ ಅಶ್ವಿನಿಯಿಂದ ಇದ್ದಾಗ ಅಶ್ವಿನಿ ಅವನಿಗೆ ಜನ್ಮ, ಭರಣಿ ಸಂಪತ್ತು, ಕೃತ್ತಿಗೆ ವಿಪತ್ತು, ರೋಹಿಣಿ ಕ್ಷೇಮ, ಮೃಗಶಿರ ಪ್ರತ್ಯರ, ಆರ್ದ್ರ ಸಾಧಕ, ಪುನರ್ವಸು ವಧ, ಪುಷ್ಯ ಮೈತ್ರ, ಪುನರ್ವಸು ಪುಷ್ಯ, ಆಶ್ಲೇಷ ಪರಮ ಮೈತ್ರ. ಹಾಗಾದರೆ ಅಶ್ವಿನಿ ನಕ್ಷತ್ರದವನಿಗೆ ಜನ್ಮ ಆಗ್ತದೆ, ಶಾಂತಿ ಪ್ರಕ್ರಿಯೆಗಳಿಗೆ ಆಗ್ತದೆ, ಮುಹೂರ್ತಕ್ಕೆ ಆಗುವುದಿಲ್ಲ. ಮದುವೆಗೆ ಆಗಲಿ, ಉಪನಯನಕ್ಕಾಗಲಿ, ಚೌಲಕ್ಕಾಗಲಿ ಮುಹೂರ್ತ ಆಗುವುದಿಲ್ಲ. ಅದರ ಎರಡನೇ ಭಾಗದ್ದೆಲ್ಲವೂ ಆಗ್ತದೆ. ಸಂಪತ್ತು, ಕ್ಷೇಮ, ಸಾಧಕ, ಮೈತ್ರ, ಪರಮ ಮೈತ್ರ. ಇದು ಈ ರಾಶಿಯಲ್ಲಿ, ಈ ಸಾಲಲ್ಲಿ ಬರತಕ್ಕಂಥದ್ದಾಗ್ತದೆ. 9 ಮುಗಿಯಿತು. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಮುಗಿಯಿತು. ಆಮೇಲೆ ಮಖ. ಮಖ ಎಂಬುದು ಅಶ್ವಿನಿಯವನಿಗೆ ಜನ್ಮತಾರೆ ಆಗ್ತದೆ. ಮಖ ಎಂಬುದು ಮತ್ತೆ ಎರಡನೇ ರೌಂಡ್, ಹೀಗೆ 3 ರೌಂಡ್ ಬರ್ಬೋದು. 3 ರೌಂಡ್ ಬಂದಾಗ ಮೊದಲನೇದ್ದು ಜನ್ಮ ಅಂತ ಕರೆಸಿಕೊಳ್ಳುತ್ತದೆ. ಎರಡನೇ ರೌಂಡ್ ಮಖದಿಂದ ಆರಂಭಿಸಿದಾಗ ಅದು ಅನುಜನ್ಮ ಅಂತ ಕರೆಸಿಕೊಳ್ಳುತ್ತದೆ. ಮಖ, ಹುಬ್ಬ, ಉತ್ತರ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ. ಇಲ್ಲಿಗೆ 2ನೇ ರೌಂಡ್ ಮುಗೀತು, ಅನುಜನ್ಮದ ರೌಂಡ್ ಮುಗೀತು. 3ನೇ ರೌಂಡಲ್ಲಿ ಮೂಲ. ಮೂಲ ಎಂಬುದು ಅಶ್ವಿನಿ ನಕ್ಷತ್ರದವನಿಗೆ ಮತ್ತೆ ತ್ರಿಜನ್ಮ ತಾರೆ ಅಂತ ಕರೆಸಿಕೊಳ್ತದೆ. ಅಂದರೆ ಅಶ್ವಿನಿ ನಕ್ಷತ್ರದವನಿಗೆ ಅಶ್ವಿನಿ ಜನ್ಮ, ಮಖ ಅನುಜನ್ಮ, ಮೂಲ ತ್ರಿಜನ್ಮ ಅಂತ. ಇದರಲ್ಲಿ ಜನ್ಮತಾರೆಯ ಸಾಲಲ್ಲಿ ಬರತಕ್ಕಂತಹದ್ದು ಉತ್ತಮ ಪಕ್ಷ, ಎರಡನೇದ್ದು ಮಧ್ಯಮ ಪಕ್ಷ, ತ್ರಿಜನ್ಮದಲ್ಲಿ ಬರತಕ್ಕಂತಹದ್ದು ಅಧಮ ಪಕ್ಷ ಅಲ್ಲ, ಸಾಮಾನ್ಯ ಪಕ್ಷ. ಈ ರೀತಿ ಸ್ವೀಕಾರ ಮಾಡಬಹುದು. ತ್ರಿಜನ್ಮದಲ್ಲಿ ದಿವಸ ಸಿಕ್ಕಿದು ಅಂತ ಇಟ್ಕೊಳ್ಳುವ. ತ್ರಿಜನ್ಮದಲ್ಲಿ ದಿವಸ ಸಿಕ್ಕಿದಾಗ ಮೂಲ ತ್ರಿಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರ, ಸಾಧಕ, ವಧ, ಮೈತ್ರ, ಪರಮ ಮೈತ್ರ. ಆ ನಿಟ್ಟಿನಲ್ಲಿ ದಿವಸವನ್ನು ನೋಡಿ ಪಂಚಾಂಗದಲ್ಲಿ ಈಗ ಸುಲಭವಾಗಿ ಮುಹೂರ್ತಗಳನ್ನು ಕೊಟ್ಟಿರ್ತಾರೆ. ಅವರವರಿಗೆ ಯಾವ ಯಾವ ಕರ್ಮ ಆಗಬೇಕಾಗಿದೆ, ಉಪನಯನಕ್ಕೋ ಸಂಪತ್ತಾರೆ ಆಗಬಹುದು, ಕ್ಷೇಮತಾರೆ ಆಗಬಹುದು, ಮೈತ್ರ ಆಗಬಹುದು, ಸಾಧಕ ಆಗಬಹುದು. ವಿಪತ್ತು, ಪ್ರತ್ಯರ ಇವೆಲ್ಲ ಬೇಡ. ಈ ತಾರೆ ಬರ್ತದೆ ಅಂತಾದರೆ ಬೇಡ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದವನಿಗೆ ಅಶ್ವಿನಿ, ಭರಣಿ, ಕೃತ್ತಿಗೆ ಎಂಬುದು ವಿಪತ್ತಾರೆ ಬೇಡ. ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಪ್ರತ್ಯರ ತಾರೆ ಬೇಡ. ಆರ್ದ್ರ, ಪುನರ್ವಸು ವಧತಾರೆ ಬೇಡ. ಆದ ಕಾರಣ ಈ ರೀತಿ ವಿಪತ್ತಾರೆಗಳು, ಪ್ರತ್ಯರ ತಾರೆಗಳು ಇದು ಜನ್ಮ, ಅನುಜನ್ಮ, ತ್ರಿಜನ್ಮದಲ್ಲಿಯೂ ಅನುಸರಿಸಿಕೊಂಡು ಬರ್ತದೆ. ಅದನ್ನು ತ್ಯಾಗ ಮಾಡಬೇಕು. ಈಗ ದೇವರ ಪ್ರತಿಷ್ಠೆಗೆ ನಮಗೆ ಆದಾಗ ನಮ್ಮ ನಕ್ಷತ್ರ ಯಾವುದು ಗೊತ್ತುಂಟು, ಅದಕ್ಕೆ ಅನುಗುಣವಾಗಿ ದಿವಸ ನೋಡಬಹುದು. ದೇವತಾ ಪ್ರತಿಷ್ಠೆಗೆ ಆಗುವಾಗ ಹೇಗೆ ನೋಡುವುದು? ದೇವರ ನಕ್ಷತ್ರ ನೋಡಬೇಕು, ಯಜಮಾನ ನಕ್ಷತ್ರ ನೋಡಬೇಕು, ಊರವರ ನಕ್ಷತ್ರ, ಯಾರ ನಕ್ಷತ್ರ ನೋಡಬೇಕು, ಮುಖ್ಯಮಂತ್ರಿಗಳ ನಕ್ಷತ್ರ ನೋಡಬೇಕು, ಹೇಗೆ ನಿಯಮ ಅಂತ ಕೇಳಿದ್ರೆ ದೇವರ ನಕ್ಷತ್ರವನ್ನೇ ನೋಡೋದು. ವಿಷ್ಣುವಿನ ನಕ್ಷತ್ರ ಯಾವುದು? ಶ್ರವಣ ನಕ್ಷತ್ರ. ದುರ್ಗೆಗೆ ಮೂಲ ನಕ್ಷತ್ರ. ಮೂಲೆ ನಾವಾಹಯೇ ದೇವೀಂ, ವ್ಯಾಕರಣದಲ್ಲಿ ಬರ್ತದಲ್ಲ ಮೂಲೆ ನಾವಾಹಯೇ ದೇವೀಂ ಅಂತ. ಸಿದ್ಧಾಂತ ಕೌಮುದಿಯಲ್ಲಿ ಬರ್ತದಲ್ಲ, ದೃಷ್ಟಾಂತ ಬರುತ್ತೆ, ಅದು ಧರ್ಮಶಾಸ್ತ್ರದ ವಾಕ್ಯ. ಅದು ಸ್ಕಂದನಿಗೆ ಕೃತ್ತಿಕಾ ನಕ್ಷತ್ರ, ಗಣಪತಿಗೆ ಆರ್ದ್ರ ನಕ್ಷತ್ರ. ಈ ರೀತಿ ಒಂದೊಂದು ದೇವತೆಗಳಿಗೆ ಒಂದು ನಕ್ಷತ್ರ. ನಾಗನ ಪ್ರತಿಷ್ಠೆಗೆ ಆಶ್ಲೇಷ ನಕ್ಷತ್ರ. ಈ ರೀತಿ ಒಂದೊಂದು ದೇವತೆಗಳಿಗೆ ಒಂದೊಂದು ನಕ್ಷತ್ರವನ್ನು ಹೇಳಿದ್ದಾರೆ. ಆ ನಕ್ಷತ್ರದಿಂದ ಆರಂಭಿಸಿ ಅವರಿಗಿರತಕ್ಕಂತಹ ಸಂಪತ್ತು, ವಿಪತ್ತು ಇದನ್ನು ನೋಡಿಕೊಂಡು ಅದಕ್ಕನುಗುಣವಾಗಿ ಪ್ರತಿಷ್ಠೆಗಾಗಲಿ ದೇವತಾ ಕಾರ್ಯಗಳಿಗೆ ಮುಹೂರ್ತವನ್ನು ಇಡತಕ್ಕಂತಹದ್ದು. ಇದರಲ್ಲಿ ಕೆಲವು ನಕ್ಷತ್ರಗಳನ್ನು ಕೆಲವು ಕಾರ್ಯಗಳಿಗೆ ನಿಷೇಧ ಮಾಡಿದ್ದಾರೆ. ಎಲ್ಲವನ್ನೂ ನೋಡುವುದು ಬೇಡ. ಸಾಮಾನ್ಯವಾಗಿ ಭರಣಿ, ಕೃತ್ತಿಕೆ ಎಲ್ಲದಕ್ಕೂ ನಿಷಿದ್ಧ, ಹುಬ್ಬ ಎಲ್ಲದಕ್ಕೂ ನಿಷಿದ್ಧ, ಆಮೇಲೆ ಜ್ಯೇಷ್ಠ ಎಲ್ಲ ಕಾರ್ಯಗಳಿಗೂ ನಿಷಿದ್ಧ, ಆಶ್ಲೇಷ ಎಲ್ಲ ಕಾರ್ಯಗಳಿಗೂ ನಿಷಿದ್ಧ. ಈ ರೀತಿ ಕೆಲವು ನಕ್ಷತ್ರ ನಿಷೇಧವನ್ನು ಹೇಳಿದ್ದಾರೆ. ಇಂತಹ ನಕ್ಷತ್ರಗಳಲ್ಲಿ ಶುಭ ಕರ್ಮಗಳನ್ನು ಮಾಡಬಾರದು ಅಂತ. ಆ ನಕ್ಷತ್ರಗಳನ್ನು ಬಿಟ್ಟು ಉಳಿದ ಶುಭ ನಕ್ಷತ್ರಗಳನ್ನು ತಿಳಿದುಕೊಂಡು ಆಯಾಯ ನಕ್ಷತ್ರದಲ್ಲಿ ಜನ್ಮ, ಸಂಪತ್ತು, ವಿಪತ್, ಕ್ಷೇಮಗಳಿಗೆ ಅನುಗುಣವಾಗಿ
ದಿನಾಂಕವನ್ನು ಯಾರಿಗಾದರೂ ಕೊಡುವಾಗ ದಿನಾಂಕವನ್ನು ಕೊಡಬಹುದು. ಇನ್ನು ರಾಹುಕಾಲ ಒಂದು ಕ್ರಮ ವ್ಯವಸ್ಥೆ ಉಂಟು ಅಲ್ವಾ, ಕೇಳಿದ್ದೀರಿ ರಾಹುಕಾಲ. ನಿಜವಾಗಿ ನಮ್ಮಲ್ಲಿ ರಾಹುಕಾಲ ನೋಡುವ ಕ್ರಮವೇ ಇಲ್ಲ. ನಮ್ಮಲ್ಲಿ ಅಂದರೆ ಶಿವಳ್ಳಿ ನಮ್ಮ ಘಟ್ಟದ ಕೆಳಗಿನ ಭಾಗದಲ್ಲಿ ರಾಹುಕಾಲ ನೋಡುವ ಕ್ರಮವೇ ಇಲ್ಲ, ಅದು ಘಟ್ಟದ ಮೇಲೆ. ಅದರಲ್ಲಿ ಕೂಡ ದೊಡ್ಡ ಸಮಸ್ಯೆ ಹೇಳಿದರೆ ಕ್ಯಾಲೆಂಡರಲ್ಲಿ ನೋಡ್ತಾರೆ ಆಚಾರ್ಯ 10:30 12 ಗಂಟೆವರೆಗೆ ರಾಹುಕಾಲ ಉಂಟು ಅಂತ. ಆದಿತ್ಯವಾರ ಇಷ್ಟು ಸಮಯದಿಂದ ಇಷ್ಟು ಸಮಯದವರೆಗೆ ಅದು ಗೊತ್ತಿಲ್ಲ ಯಾವಾಗ ಇರ್ತದೆ ಅಂತ. ಅಂದರೆ ಉದಾಹರಣೆಗೆ ಆದಿತ್ಯವಾರ 10:30 12 ಗಂಟೆವರೆಗೆ ರಾಹುಕಾಲ ಉಂಟು ಅಂತ. 10:30 12 ಗಂಟೆವರೆಗೆ ರಾಹುಕಾಲ ಇರ್ತದೆ, ಅದು ಪರ್ಟಿಕ್ಯುಲರ್ ಟೈಮ್ ಅಲ್ಲ. ಯಾಕೆ ಗೊತ್ತೋ, ಅದು ಕ್ಯಾಲೆಂಡರಲ್ಲಿ ಹಾಕುವುದು 6 ಗಂಟೆಗೆ ಸೂರ್ಯೋದಯ ಎಂಬ ತೀರ್ಮಾನದ ಜೊತೆಗೆ ಹಾಕ್ತಾರೆ. ಸೂರ್ಯೋದಯ 7 ಗಂಟೆಗೆ ಅಂತ ಆದರೆ 11ವರೆಗೆ ರಾಹುಕಾಲ ಪ್ರಾರಂಭ, 11:30 12 ಗಂಟೆ 1 ಗಂಟೆಯವರೆಗೆ. ಕ್ಯಾಲೆಂಡರಲ್ಲಿ ಹಾಕುವುದು ಸರ್ವೇ ಸಾಮಾನ್ಯ ನಿಯಮ 6 ಗಂಟೆಗೆ ಸೂರ್ಯೋದಯ, 6 ಗಂಟೆಗೆ ಸೂರ್ಯಾಸ್ತ. 6 ಗಂಟೆಗೆ ಸೂರ್ಯೋದಯ ಅಂತ ಆದರೆ 10ವರೆಗೆ ರಾಹುಕಾಲ ಪ್ರಾರಂಭ ಆಗ್ತದೆ. ಬೇಸಿಗೆ ಕಾಲದಲ್ಲಿ 5:45 ಸೂರ್ಯೋದಯ ಆಗ್ತದೆ, 5ವರೆಗೆ ಸೂರ್ಯೋದಯ ಆಗುವುದು ಅಂತ ಉಂಟು. 5:40 5:40ಕ್ಕೆ ಸೂರ್ಯೋದಯ ಆಗುವ ಉಂಟು. ಆವಾಗ 5ವರೆಗೆ ಸೂರ್ಯೋದಯ ಆದಂದು ಇಟ್ಕೊಳ್ಳಿ. ಆವಾಗ ರಾಹುಕಾಲ 10 ಗಂಟೆಗೆ ಪ್ರಾರಂಭ ಆಗ್ತದೆ, 10ವರೆಗೆ ಅಲ್ಲ. ನೀವು 10ವರೆಗೆ ರಾಹುಕಾಲ ಉಂಟು, ನಾವು 10:20ಕ್ಕೆ ಶುರು ಮಾಡಿ ಬಿಡುವ ಅಂತ ಹೇಳಿದರೆ ರಾಹುಕಾಲದಲ್ಲೇ ಶುರು ಮಾಡಿದಾಗ ಆಯಿತು. ರಾಹುಕಾಲವನ್ನು ನಂಬುವವರು, ರಾಹುಕಾಲವನ್ನು ವಿಶೇಷವಾಗಿ ಮಹತ್ವವನ್ನು ಕೊಡುವವರು ರಾಹುಕಾಲದಲ್ಲೇ ಶುರು ಮಾಡಿದಾಗ ಆಯಿತು. ಇಲ್ಲ, ನಮಗೆ ರಾಹುಕಾಲ ಉಂಟು 10ವರೆಗೆ ಶುರು ಮಾಡೋದು ಬೇಡ, 11 ಗಂಟೆಗೆ ಶುರು ಮಾಡುವ ಅಂತ ಹೇಳಿದ್ರು. ಆಗ ಸೂರ್ಯೋದಯ ಆದ ಚಳಿಗಾಲದಲ್ಲಿ ಡಿಸೆಂಬರ್ ತಿಂಗಳಲ್ಲಿ 7 ಗಂಟೆಗೆ ಸೂರ್ಯೋದಯ, ಆಗ ರಾಹುಕಾಲದಲ್ಲೇ ಶುರು ಮಾಡಿದ್ದು. 11 ಗಂಟೆಗೆ ರಾಹುಕಾಲ ಪ್ರಾರಂಭ, ರಾಹುಕಾಲದಲ್ಲೇ ಶುರು ಮಾಡಿದಾಗ ಆಯಿತು. ಹಾಗಾಗಿ ರಾಹುಕಾಲವನ್ನು ಕ್ಯಾಲೆಂಡರ್ ನೋಡಿ ತೀರ್ಮಾನ ಮಾಡುವುದಲ್ಲ, ಸೂರ್ಯೋದಯ ಎಷ್ಟು ಹೊತ್ತಿಗೆ ಉಂಟು, ಸೂರ್ಯಾಸ್ತ ಯಾವ ಸಮಯದಲ್ಲಿ ಉಂಟು ಅಂತ ನೋಡಿಕೊಂಡು, ಅದರಲ್ಲಿಯೂ ಕೂಡ ವಿಶೇಷ ದಿವಾಮಾನ ಘಟಿಯನ್ನು ಲೆಕ್ಕ ಹಾಕಿಕೊಂಡು ಅದನ್ನು ಕಳೆದು ಅಳೆದು ತೂಗಿ ಬಾಗಿ ಮುಣಿಸಿ ಮೇಲೆ ಕೆಳಗೆ ಎಲ್ಲ ಮಾಡಿ ಆಮೇಲೆ ರಾಹುಕಾಲ ಎಷ್ಟು ಗಂಟೆಯಿಂದ ಪ್ರಾರಂಭ ಎಷ್ಟು ಗಂಟೆಗೆ ಕೊನೆ ಎಂದು ನೋಡಬೇಕು. ಕ್ಯಾಲೆಂಡರ್ ನೋಡಿದ ಕ್ಯಾಲೆಂಡರ್ನ ಸಮಯಕ್ಕೆ ಸರಿಯಾಗಿ ರಾಹುಕಾಲ ಇರುವಂತಹದ್ದಲ್ಲ. ನಾನು ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತಿಲ್ಲ, ನಾವೆಲ್ಲ ಒಂದೇ ಇದರದ್ದವರಾದ ಕಾರಣ ಹೇಳ್ತಾನೆ, ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವ ಅಗತ್ಯ ಇಲ್ಲ. ಇದು ಸಾಮಾನ್ಯ ಜ್ಞಾನ. ಇಲ್ಲ, ನಮ್ಮಲ್ಲಿ ಸಂಪ್ರದಾಯವನ್ನು ಬಿಟ್ಟಿದೆ ನೋಡಲೇಬೇಕು ಅಂತ ಇದ್ದರೆ ಈ ಜ್ಞಾನ ಮೊದಲು ನಾವು ಇಟ್ಕೊಳ್ಬೇಕು. ರಾಹುಕಾಲ ವಾರಕ್ಕೆ ಸಮಯಕ್ಕೆ ಸರಿಯಾಗಿರತಕ್ಕಂತಹದ್ದಲ್ಲ. ಇವಿಷ್ಟು ಮುಹೂರ್ತಕ್ಕೆ ಸಂಬಂಧಪಟ್ಟ ಹಾಗೆ ದೇವತಾ ಪ್ರತಿಷ್ಠೆ ವಾಸ್ತವಾದಿ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಇಷ್ಟು ಹೇಳಿ ಪ್ರಾಯ ಎಲ್ಲವನ್ನು ಸಂಗ್ರಹ ಮಾಡಿದ್ದೇನೆಂದು ಭಾವಿಸ್ತೇನೆ. ಮುಗಿಸ್ತಾ ಇದ್ದೇನೆ. ಹರಿಪ್ರಿಯತಾ.